ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ತ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಿಗಮಕಲ್ಪತರೋರ್ಗಳಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಕೃಷ್ಣ ಭಗವಂತ ಉದ್ಧವನಿಗೆ ನಾನಿನ್ನು ಪರಂಧಾಮಕ್ಕೆ ತೆರಳುತ್ತೇನೆ, ನಂತರ ನಾನು ಪರಂಧಾಮಕ್ಕೆ ತೆರಳಿದ ಮೇಲೆ ಇನ್ನು 7 ದಿವಸಕ್ಕೆ ಮಥುರಾಪಟ್ಟಣ ಈ ದ್ವಾರಕಾಪಟ್ಟಣ ಸಮುದ್ರದಲ್ಲಿ ಮುಳುಗಿ ಹೋಗುತ್ತೆ. ಹಾಗೆ ಇದೆಲ್ಲ ನಡೆಯುತ್ತೆ ಅನ್ನುವಂಥ ಸಂಗತಿಗಳನ್ನು ಹೇಳಿದಾಗ ಇದನ್ನೆಲ್ಲ ಕೇಳಿಸಿಕೊಂಡಂಥ ಉದ್ಧವ ಕಣ್ಣೀರು ಹಾಕಿದ. ಕೃಷ್ಣ, ನೀನಿಲ್ಲದ ಬದುಕು ನಮಗಿಲ್ಲ, ನಿನ್ನನ್ನು ಬಿಟ್ಟು ಬದುಕಲಿಕ್ಕಾಗಲ್ಲ ಕೃಷ್ಣ, ನೀನು ಹೋಗಬೇಡ ಅಂತ ಕೇಳಿಕೊಡುತ್ತಾನೆ. ಕೇಳಿಕೊಂಡ್ರೆ ಕಡೆಗೆ ಭಗವಂತ ನಾನೊಂದು ರೂಪದಲ್ಲಿ ಭಾಗವತದಲ್ಲೇ ಇದ್ದೇನೆ, ನಾನು ಹೋಗುವ ಮುನ್ನ ನಿನಗೆ ಅನೇಕ ತತ್ವಜ್ಞಾನದ ಉಪದೇಶವನ್ನು ಮಾಡುತ್ತೇನೆ ಅಂತ ಪರಮಾತ್ಮ ಉದ್ಧವನಿಗೆ ಒಂದು ಗೀತೆಯನ್ನು ಹೇಳಿದ. ಅದು ಉದ್ಧವ ಗೀತೆ ಅಂತ ಪ್ರಸಿದ್ಧ ಆಯಿತು. ಕೃಷ್ಣ ಒಟ್ಟು 2 ಗೀತೆಗಳನ್ನು ಹೇಳಿದ್ದಾನೆ. ಒಂದು ತಾನೇ ಮಹಾಭಾರತದಲ್ಲಿ ಬರುತ್ತೆ, ಅದು ತಾನೇ ಹೇಳಿದ ಗೀತೆ ಭಗವದ್ಗೀತೆ. ಭಗವದ್ಗೀತೆಯನ್ನು ಭಗವಂತ ಹೇಳಿದ. ಅದು ಸುಮಾರಾಗಿ ಕೃಷ್ಣ ತನಗೊಂದು ಸುಮಾರು 20 ವರ್ಷ ಇರಬಹುದು. ಅವನ ಅವತಾರ ಮಾಡಿ 20ನೇ ವರ್ಷಕ್ಕೆ ಭಗವದ್ಗೀತೆಯನ್ನು ಇವನಿಗೆ ಉಪದೇಶ ಮಾಡಿದ. ಅದಾದ ಮೇಲೆ ಉದ್ಧವ ಗೀತೆಯನ್ನು ಉಪದೇಶ ಮಾಡಿದ್ದು ಸುಮಾರು ಒಂದು 30 ವರ್ಷಕ್ಕೆ ಉಪದೇಶ ಮಾಡಿರಬೇಕು. ಅಂದರೆ ತಾನು ಹೀಗೆ ಹೋಗ್ತೇನೆ, ನಾನು ಪರಂಧಾಮಕ್ಕೆ ತೆರಳುತ್ತೇನೆ ಅನ್ನುವ ಏನು ಸಂಗತಿ ಇದೆ, ಈ ಸಂಗತಿಯನ್ನು ಆಗಲೇ ಹೇಳಿದ್ದ ಕೃಷ್ಣ. ಇವೆಲ್ಲ ಅಂದರೆ ಕಾಲಘಟ್ಟಗಳೆಲ್ಲವೂ ಕೂಡ ಅರ್ಥ ಆಗೋದು ಕಷ್ಟ. ಆಗಲೇ ಕೃಷ್ಣ ಹೇಳಿದಾಗ ಮುಂದೆ ಹೋಗ್ತಾನೆ ಅನ್ನೋದನ್ನು ನೆನೆಸಿಕೊಂಡೇನೆ ಉದ್ಧವ ಕಣ್ಣೀರು ಹಾಕಿ ಕೇಳಿಕೊಂಡ. ಆಗ ಉದ್ಧವ ಗೀತೆಯನ್ನು ಹೇಳಿತು. ಅಂತೂ ಇಲ್ಲಿ ಏನಾಯ್ತು, ಈಗ ಸುಮಾರು 104 ವರ್ಷ ಆದಾಗ ಬ್ರಹ್ಮದೇವರು ಬಂದು ಕೃಷ್ಣ ನೀನು ಅವತಾರವನ್ನು ಸಮಾಪ್ತಿ ಮಾಡು ಅಂತ ಕೇಳಿದ್ರು. ಇನ್ನು 2 ವರ್ಷ 4 ತಿಂಗಳು ಸಮಯ ಕೊಡು, ಅನಂತರ ನಾನೇ ಬರುತ್ತೇನೆ ಅಂತ ಭಗವಂತ ಬ್ರಹ್ಮದೇವರಿಗೆ ಸಮಾಧಾನವನ್ನು ಮಾಡಿ ಹೇಳಿ ಕಳಿಸಿದ. ಇಷ್ಟು ಹೇಳಿ ಕಳಿಸಿದ್ನಲ್ಲ, ಆಗ ಮಧ್ಯದಲ್ಲಿ ಭಗವಂತ ಏನೆಲ್ಲ ಮಾಡಿದ್ದ ಅನ್ನುವಾಗ ಅದರಲ್ಲಿ ಈ ಉದ್ಧವ ಗೀತೆಯನ್ನು ಕೂಡ ಹೇಳಿದ್ದ ಅನ್ನೋದನ್ನ ಹೇಳ್ತಾರೆ. ಅದರಲ್ಲಿ ಉದ್ಧವ ಗೀತೆಯಲ್ಲಿ ಮೊದಲು ಬಂದಿರುವಂತಹದ್ದು ಅವಧೂತ ಗೀತೆ, ಆಮೇಲೆ ಭಿಕ್ಷು ಗೀತೆ, ಆಮೇಲೆ ಐಲ ಗೀತೆ ಅಂತ 3 ಗೀತೆಗಳು ಬಂದಿದ್ದಾರೆ. ಅದರಲ್ಲಿ ಮೊದಲನೇ ಗೀತೆ ಏನಿದೆ ಅಲ್ಲ, ಅದು ಅವಧೂತ ಗೀತೆ ಅಂತ ಕರೀತಾರೆ. ಈ ಅವಧೂತ ಗೀತೆಯನ್ನ ಬಹಳ ರೋಚಕವಾದಂಥ ಒಂದು ಗೀತೆ ಇದು. ಭಗವದ್ಗೀತೆ ಒಂದಾದರೆ ಇದು ಇನ್ನೂ ಅದ್ಭುತವಾದಂಥ ಒಂದು ಗೀತೆ, ಅವಧೂತ ಗೀತೆ ಅಂತ ಹೇಳ್ತಾರೆ. ಎಷ್ಟು ರೋಚಕವಾಗಿದೆ ನಿಮ್ಗೆ ಕೇಳುವಾಗಲೇ ಅರ್ಥ ಆಗುತ್ತೆ. ಅದು ಏನು ವಿಶೇಷ ಅಂತ ಹೇಳಿದರೆ, ಹೇಗೆ ಬಂದದ್ದು ಕೃಷ್ಣ ಹೇಳ್ತಾನೆ. ಈ ಅವಧೂತ ಗೀತೆ ಅಂತ ಇದಕ್ಕೆ ಯಾಕೆ ಹೆಸರು ಅಂದರೆ, ಒಬ್ಬ ಅವಧೂತನೇ ಇದನ್ನು ಹೇಳಿದ್ದು ಆದ್ದರಿಂದಾಗಿ ಇದಕ್ಕೆ ಅವಧೂತ ಗೀತೆ ಅಂತ ಹೆಸರು. ಯಾರದ ಅವಧೂತ ಅಂತ ಕೇಳಿದರೆ, ಒಬ್ಬ ಈ
ವಂಶದಲ್ಲಿ ಯದುರಾಜ ಅಂತ ಒಬ್ಬ ಬರ್ತಾನೆ. ಕೃಷ್ಣನ ವಂಶದಲ್ಲಿ, ಅಂದರೆ ಕೃಷ್ಣನಿಗಿಂತ ಮೊದಲು ಬಂದವನು. ಆ ಯದುವಿನ ವಂಶದಲ್ಲಿ ಬಂದವರೆಲ್ಲರೂ ಕೂಡ ಯಾದವರು ಅಂತ ಕರೀತಾರೆ. ಹೀಗೆ ಆ ಯದುರಾಜ ಅಂತ ಏನಿದ್ದ ಅಂದರೆ ಯಯಾತಿಯ ಮಗ. ಯಯಾತಿಗೆ ದೇವಯಾನಿ ಅಂತ ಹೆಂಡತಿ. ಆ ದೇವಯಾನಿಯಲ್ಲಿ ಹುಟ್ಟಿದವನೇ ಯದು ಅಂತ. ಆ ಯದು ಏನಿದ್ದಾನೆ ಅವನಿಗೊಮ್ಮೆ ರಾಜ್ಯವನ್ನು ಆಡಿ 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 ಒಮ್ಮೆ ಕಾಡಿಗೆ ಹೋಗಿ ಆರಾಮಾಗಿ ಒಂದು ರಿಲ್ಯಾಕ್ಸ್ ಆಗಿ ಬರಬೇಕು ಅಂತ ಅನ್ನಿಸ್ತಂತೆ. ಅದಕ್ಕೆ ಅಂತ ಈ ಯದು ಹೋದ ಕಾಡಿಗೆ ಹೋದಾಗ ಯದುರಾಜ ಆ ಕಾಡಿನಲ್ಲಿ ಒಬ್ಬ ಅವಧೂತ ಓಡಾಡ್ತಾ ಇದ್ದಂತೆ. ಅವಧೂತ ಓಡಾಡ್ತಿದ್ನಲ್ಲಿ ಹೇಗಿದ್ದ ಅಂದರೆ ಅವನು ಅವಧೂತ ಬಹಳ ಅದ್ಭುತ. ಅವನ ಮುಖ ನೋಡಿದರೆ ಹಸನ್ಮುಖಿಯಾಗಿದ್ದಾನೆ. ಜಗತ್ತಿನಲ್ಲಿ ಯಾರಿಗೂ ಇಲ್ಲದ ಆನಂದ ಅವನ ಮುಖದಲ್ಲಿ ಕಾಣ್ತಾ ಇದೆ ಅಂತ. ಇಷ್ಟು ಲವಲವಿಕೆಯಿಂದ ಇದ್ದಾನೆ ಅಂದರೆ ಬಹಳ ಖುಷಿಯಾಗಿದ್ದಾನಂತ. ಈ ಯದುರಾಜನಿಗೆ ಅನ್ನಿಸ್ತು, ಇಲ್ಲ ನನಗೆ ನಾನೊಂದು ದೇಶದ ರಾಜ, ದೇಶದ ರಾಜನಾಗಿ ನನ್ನ ಕೈಯಲ್ಲಿ ಎಷ್ಟು ಸಂಪತ್ತಿದೆ, ನಾನು ಎಷ್ಟು ದೊಡ್ಡ ದೇಶವನ್ನು ಆಳ್ತಾ ಇದ್ದೀನಿ, ಕೈಗೊಬ್ಬರು ಕಾಲಿಗೊಬ್ಬರು ಅಂತ ಕೆಲಸಕ್ಕೆ ಆಳುಗಳಿದ್ದಾರೆ, ನನಗೆ ಬೇಕಾದಷ್ಟು ಸಂಪತ್ತಿದೆ, ನನಗೆ ಏನು ಬೇಕಾದರೂ ಎಂಜಾಯ್ ಮಾಡ್ಬೋದು ನಾನು. ಇಷ್ಟು ನನಗೆ ಇದ್ದರೂ ಕೂಡ ನನಗೆ ಇವನಷ್ಟು ಆನಂದ ಇಲ್ಲ. ನನಗೆ ಅವನ ಮುಖದಲ್ಲಿ ನೋಡಿದ್ರೆ ಅಂಥ ಆನಂದ ಕಾಣ್ತಾ ಇದೆ, ನನಗೆ ಈ ಆನಂದ ಎನ್ನುವಂಥದ್ದು ಇಲ್ಲಲ್ಲ, ಈ ಸುಖ ಎನ್ನುವಂಥದ್ದು ನನಗೆ ಇಲ್ಲಲ್ಲ. ಯಾಕೆ ನನಗೆ ಇಷ್ಟು ಆಸ್ತಿ ಪಾಸ್ತಿ ಇದ್ದರೂ ದುಡ್ಡಿದ್ದರೂ ಕೂಡ ನನಗೆ ಈ ಆನಂದ ಇಲ್ಲ. ಏನೂ ಇಲ್ಲದ ಅವಧೂತ ಅವನು. ಅವಧೂತ ಅಂತ ಹೇಳಿದ್ರೆ ಏನೂ ಇಲ್ಲದವನು ಅಂದರೆ ಹೇಗೆ? ಅವನು ಹೇಗಿದ್ದ ಅಂದರೆ ಬರೀ ಒಂದು ಲಂಗೋಟಿಯನ್ನು ಉಟ್ಟುಕೊಂಡು ಓಡಾಡ್ತಾ ಇದ್ದ ಕಾಡಿನಲ್ಲಿ, ಬರೀ ಒಂದು ಲಂಗೋಟಿ ಅಷ್ಟೇ ಅವನು. ಅವಧೂತ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದರೆ ಎಲ್ಲ ಸಂಸಾರದ ವ್ಯವಹಾರಗಳೆಲ್ಲವನ್ನು ಕೂಡ ಝಾಡಿಸಿಕೊಂಡು ಹೋದವನು ಅಂತ ಅರ್ಥ, ಎಲ್ಲವನ್ನೂ ಕೂಡ ಬಿಟ್ಟವನು ಅಂತ. ಅದರಿಂದ ಅವನನ್ನು ನೋಡಿದ ಯದುರಾಜ. ನೋಡಿ ಆಶ್ಚರ್ಯ ಆಯಿತು ಅವನಿಗೆ. ಆಶ್ಚರ್ಯವಾಗಿ ಕೇಳ್ತಾನೆ, ಅಲ್ಲಪ್ಪ ನನಗೆ ಬೇಕಾದಷ್ಟು ಸಂಪತ್ತಿದೆ, ನನಗೆ ನಿನ್ನಷ್ಟು ಆನಂದ ಇಲ್ಲ, ಸುಖ ಇಲ್ಲ, ನಿನಗೆ ಏನೂ ಇಲ್ಲ, ಆನಂದವಾಗಿ ಬದುಕ್ತಾ ಇದೆಯಲ್ಲ ಹೇಗೆ ಅಂತ ಕೇಳಿದ. ಆನಂದವಾಗಿ ಬದುಕುವುದರ ರಹಸ್ಯ ಏನು ಅಂತ ಕೇಳಿದ. ಅದರ ರಹಸ್ಯ ಏನು ಅಂತ ಕೇಳಿದಾಗ ಅವಧೂತ ಹೇಳ್ತಾನೆ, ನನಗೆ ನನ್ನ ಗುರುಗಳು ಪಾಠ ಹೇಳಿಕೊಟ್ರು, ಆ ಪಾಠದಿಂದ ಹೀಗೆ ಬದುಕೋದನ್ನು ಕಲ್ತಿದ್ದೇನೆ ಅಂತ ಹೇಳ್ತಾನೆ. ನನ್ನ ಗುರುಗಳು ನನಗೆ ಪಾಠ ಹೇಳಿದರು. ಯಾರದು ನಿನ್ನ ಗುರುಗಳು, ಏನು ಪಾಠ ಹೇಳಿದರು ಅಂತ ಕೇಳ್ತಾನೆ. ಕೇಳಿದ್ದಕ್ಕೆ ಅವನು ಹೇಳ್ತಾನೆ, ನನ್ನ ಗುರುಗಳು ಒಬ್ಬರು ಇಬ್ಬರು ಅಲ್ಲ, 24 ಜನ ಗುರುಗಳಿದ್ದಾರೆ ನನಗೆ ಅಂತಂದ. ಸಂತಿಮೇ ಗುರವೋ ರಾಜನ್ ಬಹವೋ ಬುದ್ಧಿಪಾಶ್ರಿತಾ ಯಥೋ ಬುದ್ಧಿಮುಪಾದಾಯ ಮುಕ್ತೋಟಾಮೀಹ ತಾನ್ ಶೃಣು ಅಂತ. ನನಗೆ 24 ಜನ ಗುರುಗಳಿದ್ದಾರೆ. ಹೇಗೆ ಈ ಜೈನ ಮತದಲ್ಲಿ 24 ಜನ ತೀರ್ಥಂಕರರು ಅಂತಾರಲ್ಲ, ಹಾಗೆ ನನಗೆ 24 ಜನ ಗುರುಗಳಿದ್ದಾರೆ ನನಗೆ ಅಂತಂದ. ಯಾರವರು ಅಂತ ಕೇಳಿದರೆ ಅವ್ರು ಯಾರು ಮನುಷ್ಯರಲ್ಲ ಅಂತ. ಮನುಷ್ಯರಲ್ಲ ಅವರೆಲ್ಲ ಹೇಗೆ ಅಂದರೆ ಎಲ್ಲೋ ಮಧ್ಯದಲ್ಲಿ 1-2-3 ಜನ ಮನುಷ್ಯರು ಬರ್ತಾರೆ ಅಷ್ಟೇ, ಬಿಟ್ಟರೆ ಉಳಿದದ್ದೆಲ್ಲವೂ ಕೂಡ ಏನು ಅಂದರೆ ಈ ಪ್ರಕೃತಿ ಇದೆಯಲ್ವಾ, ಜಗತ್ತಿನಲ್ಲಿ ಅಡಗಿರುವಂಥ ಈ ಸೊಬಗಿನಿಂದಲೇ ಪಾಠ ಕಲ್ತಿದ್ದೇನೆ ನಾನು ಅಂತ ಹೇಳ್ತೇನೆ. ಈ ಪ್ರಕೃತಿಯಿಂದಲೇ ಏನು ಪಂಚಭೂತಗಳು ಅಂತ ಕಾಣುತ್ತೆ ನಮಗೆ, ಕಣ್ಣಿಗೆ ಕಾಣುವಂಥದ್ದು ಪಂಚಭೂತಗಳು, ಅದರಿಂದ ಪಾಠ ಕಲಿತೆ ನಾನು. ನನ್ನ ಕಣ್ಣಿಗೆ ಕಾಣುವಂತಹದ್ದು ಮತ್ತು ಸೂರ್ಯ ಚಂದ್ರರು ಕಾಣಿಸ್ತಾರೆ, ಅದರಿಂದ ನಾನು ಪಾಠ ಕಲಿತೆ. ಸುಮಾರು ಜನರನ್ನ ಹೇಳ್ತಾನೆ. ಯಾರ್ಯಾರು ಅಂದರೆ ಪೃಥ್ವಿ ವಾಯು ಆಕಾಶ ಆಪೋಗ್ನಿಶ್ಚಂದ್ರಮಾ ರವಿ ಕಪೋತೋ ಅಜಗರ ಸಿಂಧು ಪತಂಗೋ ಮಧುಕೃದ್ಗಜ ಮಧುಹ ಹರಿಣೋ ಮೀನಃ ಪಿಂಗಲ ಕುರರೋರ್ಭಕ ಕುಮಾರಿ ಶರಕೃತ್ ಸರ್ಪ ಊರ್ಣನಾಭಿ ಸುಭೇಶಕೃತ್. ಇವರೆಲ್ಲರೂ ಕೂಡ ಏತೇ ಮೇ ಗುರವೋ ರಾಜನ್ ಚತುರ್ವಿಂಶತಿ ರಾಶ್ರಿತಾ 24 ಜನ ನನ್ನ ಗುರುಗಳು ಅಂತ ಹೇಳಿದ. ಮೊದಲ ಗುರು ಯಾರು ಅಂದರೆ ಪೃಥ್ವಿ, ಭೂಮಿಯನ್ನು ನಾನು ನೋಡಿ ಪಾಠವನ್ನು ಕಲಿತೆ ಅಂತ ಹೇಳ್ತಾನೆ. ಆಮೇಲೆ ವಾಯು ಅಂತಂದರೆ ಗಾಳಿಯಿಂದ ನಾನು ಪಾಠವನ್ನು ಕಲಿತೆ. ಆಕಾಶದಿಂದ ನಾನು ಪಾಠವನ್ನು ಕಲಿತೆ. ಆಮೇಲೆ ಆಪಹ ಅಂದರೆ ಜಲ, ನೀರಿನಿಂದ ಪಾಠವನ್ನು ಕಲಿತೆ. ಅಗ್ನಿಯಿಂದ ಪಾಠ ಕಲಿತೆ. ಚಂದ್ರಮ ಅಂದರೆ ಚಂದ್ರನನ್ನು ನೋಡಿ, ರವಿಹಿ ಸೂರ್ಯನನ್ನು ನೋಡಿ ಪಾಠವನ್ನು ಕಲಿತೆ. ಕಪೋತಃ ಒಂದು ಪಾರಿವಾಳವನ್ನು ನೋಡಿ ನಾನು ಪಾಠ ಕಲಿತೆ ಅಂತ ಹೇಳ್ತಾನೆ. ಬಹಳ ರೋಚಕವಾಗಿದೆ ಅದು. ಪಾರಿವಾಳದಿಂದ ಪಾಠವನ್ನು ಕಲಿತೆ. ಆಮೇಲೆ ಅಜಗರ ಹೆಬ್ಬಾವು, ಆ ಹೆಬ್ಬಾವಿನಿಂದ ನಾನೊಂದು ಪಾಠವನ್ನು ಕಲಿತೆ ಅಂತ ಹೇಳ್ತಾನೆ. ಆಮೇಲೆ ಸಿಂಧು ಅಂದರೆ
ಸಮುದ್ರವನ್ನು ನೋಡಿ ನಾನೊಂದು ಪಾಠವನ್ನು ಕಲಿತೆ. ಆಮೇಲೆ ಪತಂಗ ಅಂತ ಹೇಳಿದರೆ ಪತಂಗ ಜೇನು ನೊಣ, ಆ ಜೇನು ನೊಣದಿಂದಾಗಿ ನಾನೊಂದು ಪಾಠವನ್ನು ಕಲಿತೆ ಅಂತ ಹೇಳ್ತಾನೆ. ಇನ್ನು ಪತಂಗ ಅನ್ನುವಂಥದ್ದೊಂದು, ಇನ್ನೊಂದು ಮಧುಕೃತು ಅಂದರೆ ಜೇನು ನೊಣ, ಪತಂಗ ಅಂತಂದ್ರೆ ಒಂದು ಈ ಚಿಟ್ಟೆ ಹುಳ ಅಂತ ಹೇಳ್ತಾರೆ, ಆ ಚಿಟ್ಟೆ ಹುಳ ಅಂತಹದ್ದು, ಅದರಿಂದ ಪಾಠ ಕಲಿತೆ. ಮತ್ತು ಜೇನು ನೊಣದಿಂದ ನಾನು ಪಾಠ ಕಲಿತೆ. ಅಷ್ಟೇ ಅಲ್ಲ, ಗಜಹ ಒಂದು ಆನೆಯಿಂದ ಪಾಠವನ್ನು ಕಲಿತೆ, ಗಂಡಾನೆಯಿಂದ ಒಂದು ಪಾಠ ಕಲಿತೆ. ಮಧುಹ ಅಂತ ಹೇಳಿದರೆ ಇದು ಈ ಜೇನನ್ನ ಅಪಹರಣ ಮಾಡ್ತಾನಲ್ಲ, ಜೇನುಗಾರ ಅಂತ ಹೇಳ್ತೀವಲ್ಲ, ಜೇನು ಬಿಡಿಸುವವನು. ಆ ಜೇನು ಬಿಡಿಸುವವನಿಂದಲೂ ಕೂಡ, ಜೇನನ್ನ ಸಂಗ್ರಹ ಮಾಡುವಂಥ ವ್ಯಕ್ತಿಯಿಂದಲೂ ಕೂಡ ನಾನೊಂದು ಪಾಠವನ್ನು ಕಲಿತೆ ಅಂತ ಹೇಳ್ತಾನೆ. ಆಮೇಲೆ ಅಷ್ಟೇ ಅಲ್ಲ, ಅದರ ಜೊತೆಗೆ ಹರಿಣ ಜಿಂಕೆ, ಒಂದು ಜಿಂಕೆಯಿಂದ ಪಾಠ ಕಲಿತೆ. ಮೀನಹ ಒಂದು ಮೀನಿನಿಂದ ಪಾಠ ಕಲಿತೆ. ಆಮೇಲೆ ಪಿಂಗಲ ಅಂತ, ಇದು ಬಹಳ ರೋಚಕ. ಪಿಂಗಲ ಅಂತ ಒಬ್ಬ ವೇಶ್ಯೆ, ಅವಳು ವೇಶ್ಯೆಯಿಂದ ನಾನೊಂದು ಪಾಠವನ್ನು ಕಲಿತೆ ಅಂತ ಹೇಳ್ತಾನೆ, ಒಬ್ಬ ವೇಶ್ಯಾಸ್ತ್ರೀಯಿಂದ. ಇನ್ನೊಂದು ಕುರರಹ ಅಂತ, ಒಂದು ಕುರವ ಅಂತ ಒಂದು ಪಕ್ಷಿ, ಆ ಕುರವ ಅನ್ನುವಂಥ ಒಂದು ಪಕ್ಷಿಯಿಂದಲೂ ಕೂಡ ಪಾಠವನ್ನು ಕಲಿತೆ. ಆಮೇಲೆ ಅರ್ಭಕಃ ತೊಟ್ಟಿಲಲ್ಲಿ ಮಲಗಿದ ಮಗುವಿನಿಂದ ಒಂದು ಪಾಠವನ್ನು ಕಲಿತೆ ಅಂತ. ಇನ್ನು ಕುಮಾರಿ ಒಬ್ಬ ಹೆಣ್ಣು ಮಗಳು, ಅವಳಿಂದ ನಾನೊಂದು ಪಾಠವನ್ನು ಕಲಿತೆ. ಅಷ್ಟೇ ಅಲ್ಲ, ಶರಕೃತ್ ಅಂತ ಹೇಳಿದರೆ ಈ ಬಾಣ ತಯಾರಿಸುವವನಿರ್ತಾನಲ್ಲ, ಬಿಲ್ಗಾರ ಅಂತ ಹೇಳ್ತೀವಲ್ಲ, ಅವನಿಂದ ನಾನೊಂದು ಪಾಠವನ್ನು ಕಲಿತೆ ಅಂತ ಹೇಳ್ತಾನೆ. ಊರ್ಣನಾಭಿಹಿ ಅಂತ ಹೇಳಿದರೆ ಈ ಜೇಡರ ಹುಳ ಇರ್ತಲ್ಲ, ಆ ಹುಳದಿಂದ ನಾನೊಂದು ಪಾಠವನ್ನು ಕಲಿತೆ ಅಂತ ಹೇಳ್ತಾನೆ. ಸುಪೇಶಕೃತ್ ಅಂತ ಹೇಳಿದರೆ ಅದು ಈ ಒಂದು ಗೋಡೆಗಳನ್ನೆಲ್ಲ ತೂತು ಮಾಡಿಕೊಂಡು ಹೋಗಿ ಒಂದು ಮನೆ ಕಟ್ಟುತ್ತೆ, ಅದು ಕಣಜದ ಹುಳ ಅಂತ ಹೇಳ್ತಾರೆ. ಆ ಕಣಜದ ಹುಳದಿಂದಲೂ ಕೂಡ ನಾನೊಂದು ಪಾಠವನ್ನು ಕಲಿತೆ ಅಂತ. ಹೀಗೆ ಈ ಎಲ್ಲಾ ಪ್ರಾಣಿಗಳಿಂದಲೂ ಕೂಡ ನಾನು ಏತೇಮೆ ಗುರವೋ ರಾಜನ್ ಚತುರ್ವಿಂಶತಿ ರಾಶ್ರಿತ, ಇವರೆಲ್ಲ ನನಗೆ 24 ಜನ ಗುರುಗಳು, ಇವರಿಂದ ಪಾಠವನ್ನು ಕಲಿತಿದ್ದೀನಿ, ಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ. ಇದರಿಂದ ನಾನು ಆನಂದವಾಗಿದ್ದೇನೆ ಅಂತಂದು. ಇದು ಏನು ಪಾಠ ಕಲೀಲಿಕ್ಕೆ ಸಾಧ್ಯ ಇದಕ್ಕೆ ಅಂತ ಆ ಪಾಠಗಳನ್ನೆಲ್ಲ ವಿವರಣೆ ಕೊಡ್ತಾನೆ. ಏನೇನು ಪಾಠ ಕಲಿತೆ ನಾನು ಅಂತ ಹೇಳುವಾಗ ಮೊದಲಿಗೆ ಪೃಥ್ವಿ ಅಂತ ಹೇಳಿದ, ಭೂಮಿಯಿಂದ ನಾನೊಂದು ಪಾಠವನ್ನು ಕಲಿತೆ ಅಂತ ಹೇಳಿದೆ. ನೋಡಿ, ನಮಗೆ ಭೂಮಿಯಾಗೆ ಕಾಣಿಸುತ್ತೆ ಅಷ್ಟೇ, ಇದರಲ್ಲೊಂದು ಕಲಿಕೆ ಇದೆ ಅನ್ನುವಂಥದ್ದು ನಮಗೆ ಗೊತ್ತೇ ಆಗೋದಿಲ್ಲ. ಇದರಿಂದ ನಾವೇನಾದರೂ ಒಂದನ್ನು ಕಲಿಬಹುದು, ಇದರಲ್ಲಿ ಕಲಿಯುವಂಥ ಅಂಶಗಳು ಇದೆ ಅನ್ನುವಂಥದ್ದು ಯೋಚನೆನೂ ಮಾಡಲ್ಲ. ನಿತ್ಯದಲ್ಲೂ ಕೂಡ ಭೂಮಿ ಮೇಲೆ ತುಳಿತೇವೆ, ಕುಣಿತೇವೆ, ಎಗರಾಡ್ತೇವೆ, ಮಾಡ್ತೇವೆ, ಇನ್ನೇನೇನು ಅದರಲ್ಲೇ ಉಗುಳುತ್ತೇವೆ, ಅದರಲ್ಲೇ ಏನೇನೋ ಅಸಖ್ಯವನ್ನು ಮಾಡುತ್ತೇವೆ. ಇಷ್ಟೆಲ್ಲ ಮಾಡಿದರೂ ಕೂಡ ಈ ಭೂಮಿಯಲ್ಲಿ ಒಂದು ಕ್ವಾಲಿಟಿ ಇದೆ, ಇದರಿಂದ ಒಂದು ಕಲಿಯುವ ಒಂದು ಗುಣ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗಲಿಲ್ಲ, ಆ ಅವಧೂತನಿಗೆ ಗೊತ್ತಾಯಿತು. ಕೃಷ್ಣ ಇದನ್ನು ಹೇಳ್ತಾನೆ. ಆ ಅವಧೂತ ಯದುರಾಜನಿಗೆ ಹೇಳಿದ, ಅದನ್ನೇ ಉದ್ಧವ ನಾನು ನಿನಗೆ ಹೇಳ್ತೇನೆ ಕೇಳು ಅಂತ ಅದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಈ ಅವಧೂತ ಹೇಳಿರುವಂತಹ ಗೀತೆಯನ್ನ ಅವಧೂತ ಮೊದಲಿಗೆ ಭೂಮಿಯಿಂದ ಪಾಠ ಕಲಿತೆ ಅಂತ. ಏನದು ಪಾಠವನ್ನು ಕಲಿತದ್ದು ಭೂಮಿಯಿಂದ ಅಂತಂದ್ರೆ, ಶಶ್ವತ್ ಪರಾರ್ಥ ಸರ್ವೇಹಾಂ ಪರಾರ್ಥೈಕಾಂತ ಸಂಭವಂ ಸಾಧು ಶಿಕ್ಷೇತ ಭೂಮಿಶ್ಚ ಅನುಶಿಕ್ಷಂ ವ್ರತಾಂತರಂ. ಭೂಮಿಯ ಒಂದು ಕ್ವಾಲಿಟಿ ಏನು ಅಂತಂದರೆ, ಅದರಲ್ಲಿ ಒಂದು ತಾಯ್ತನದ ಗುಣ ಎನ್ನುವಂಥದ್ದಿದೆ. ಬೇರೆ ಯಾರಿಗೂ ಇಲ್ಲದೆ ಇರುವಂತಹದ್ದೊಂದು ತಾಯ್ತನದ ಗುಣ ಅಂತ ಹೇಳ್ತಾರಲ್ಲ, ಆ ತಾಯ್ತನದ ಗುಣ ಎನ್ನುವಂತಹದ್ದು ಅದು ಭೂಮಿಯಲ್ಲೇ ಇರುವಂತಹದ್ದು. ಭೂಮಿಯಲ್ಲಿ ಎಂಥ ತಾಯ್ತನದ ಗುಣ ಇದೆ ಅಂತ ಹೇಳಿದ್ರೆ, ತಾನು ತನಗೆ ಏನನ್ನಾದರೂ ಕೂಡ ಇಟ್ಟುಕೊಳ್ಳೋದು ಅಂತ ಇಲ್ಲವೇ ಇಲ್ಲ ಅಂತ. ಭೂಮಿ ಯಾವುದನ್ನು ತನಗೋಸ್ಕರ ಇಟ್ಟುಕೊಳ್ಳೋದಿಲ್ಲ. ತಾಯಿ ಹೇಗೆ ತನಗೆ ಏನು ಬಂದರೂ ಕೂಡ ಮೊದಲು ನನ್ನ ಮಗು ತೃಪ್ತನಾಗಬೇಕು, ಆಮೇಲೆ ನಾನು ಅಂತಂದು ಕೊಡ್ತಾಳಲ್ವ, ಹಾಗೆ ತನಗೋಸ್ಕರ ಅಂತ ಏನನ್ನೂ ಮಾಡಿಕೊಳ್ಳದೆ ಎಲ್ಲವನ್ನೂ ಕೂಡ ಮಗುವಿಗೋಸ್ಕರವಾಗಿ ಧಾರೆ ಎರೆದು ಕೊಡುತ್ತಾಳೆ. ಅದೇ ರೀತಿಯಲ್ಲಿ ಶಶ್ವತ್ ಪರಾರ್ಥ ಸರ್ವೇಹಂ, ಪರಾರ್ಥಂ ಬರೀ ಪರರಿಗೋಸ್ಕರವೇನೇ ಇರ್ತಾಳಂತೆ. ತಾಯ್ತನದ ಗುಣ ಎನ್ನುವಂಥದ್ದು. ಭೂಮಿ ಅಂತ ಹೇಳಿದರೆ ಸುಮ್ಮನೆ ಸಾಮಾನ್ಯ ಅಂತ ತಿಳಿಯಬಾರದು ಭೂಮಿ ಅನ್ನುವಂಥದ್ದು. ಯಾಕೆ ಅಂದರೆ ಭೂಮಿ ಅದೊಂದು ರೀತಿ ಹೇಳಬೇಕು ಅಂದರೆ ಚಿನ್ನದ ಹೂವನ್ನ ಅರಳಿಸುವಂಥ ಹೂದೋಟ ಅಂತ ಹೇಳಬೇಕು ಅದನ್ನು. ಅಂಥ ಅದ್ಭುತವಾದದ್ದು ಭೂಮಿ ಅಂತ. ಯಾಕೆ ಭೂಮಿಯಲ್ಲಿ ನೋಡಿ, ನೀವು ಬೀಜ ಬಿತ್ತಿದರೆ ಏನಾಗುತ್ತೆ, ಆ ಬೀಜ ಬೆಳೆಯಾಗತ್ತೆ, ಬೆಳೆಯಾಗಿ ಮತ್ತೆ ನಾವು ಒಂದು ಬೀಜವನ್ನು ಬಿತ್ತಿದರೆ, ಒಂದು ಭತ್ತವನ್ನು ಬಿತ್ತಿದರೆ, ಅದು ಬೆಳೆದು ಅಂಕುರ ಒಡೆದು ಅದರಲ್ಲಿ 10 ಒಂದು ತೆನೆಯಲ್ಲಿ ಬರುತ್ತಲ್ಲ, 100 ಅದರಲ್ಲಿ ಭತ್ತಗಳನ್ನು ಕೊಡುತ್ತೆ. ನೀವು ಕೊಟ್ಟದ್ದು ಒಂದಾದರೆ ಅದು ಕೊಟ್ಟದ್ದು 100 1000 ಕೊಡುತ್ತಂತೆ. ಇದು ಅಂದರೆ
ಯಾವುದನ್ನು ಕೂಡ ನಾನು ಇಟ್ಟುಕೊಳ್ಳಬಾರದು ಅಂತ ಪ್ರತಿಯೊಂದನ್ನು ಅದರ ಒಳಗೆ ಹಾಕಿದ್ದನ್ನೆಲ್ಲ ಅದರ ಇಮ್ಮಡಿ ಮುಮ್ಮಡಿಯಾಗಿ ಕೊಟ್ಟಿರುವಂತಹದ್ದು ಅದು ಭೂಮಿ ಅಂತ. ಅದರಿಂದ ನಾನು ಇದನ್ನು ನೋಡಿ ಪಾಠವನ್ನು ಕಲಿತೆ ಅಂತ ಹೇಳ್ತಾನೆ. ಪರಾರ್ಥೈಕಾಂತ ಸಂಭವಂ ಅಂತ. ಯಾವಾಗಲೂ ಕೂಡ ಸಜ್ಜನನಾದಂಥ ವ್ಯಕ್ತಿ ಹೇಗಿರಬೇಕು ಅಂತ ಹೇಳಿದ್ರೆ, ನನಗೇನು ಲಾಭ ಅಂತ ನೋಡಬಾರ್ದಂತೆ. ನನಗೇನು ಲಾಭ ಅಂತ ಮತ್ತೇನು ಅಂದರೆ ಪರಾರ್ಥ, ಅವ್ರಿಗೆ ಒಳ್ಳೆಯದಾಗಲಿ ಅಷ್ಟೇ, ಮತ್ತೊಬ್ಬರಿಗೋಸ್ಕರ. ಅಂದರೆ ನಾನು ಒಂದು ವಸ್ತುವನ್ನು ನಮಗೆ ಹೇಗಿದೆ ಅಂತ ಹೇಳಿದರೆ, ಯಾವುದೇ ಒಂದು ನೋಡಿದರೂ ಕೂಡ ಅದು ನನ್ನ ಬಳಿಯಲ್ಲಿ ಇರಬೇಕು ಅಂತ ಅಂದ್ಕೊಳ್ತೀವಿ, ನಮ್ಮ ಮನೆಯಲ್ಲಿ ಇರಬೇಕು ಅದು ಅಂತ ಅಂದ್ಕೊಳ್ತೀವಿ. ಏನು ನೋಡಿದ್ರು ಚೆನ್ನಾಗಿರೋ ವಸ್ತು ಅದು ನನಗೆ ಬೇಕು, ನನಗೆ ಬೇಕು ಅಷ್ಟೇ. ಯಾವುದನ್ನು ನೋಡಿದರೂ ನನಗೆ ಬೇಕು ಅಂತ. ಆದರೆ ಇನ್ನೊಂದು ಭೂಮಿಯಲ್ಲಿ ಒಂದು ಗುಣ ಎಂಥದ್ದು ಅಂತ ಹೇಳಿದರೆ, ತಾನು ಯಾವುದನ್ನೂ ಇಟ್ಟುಕೊಳ್ಳೋದಿಲ್ಲ. ಒಳಗಡೆ ಚಿನ್ನ ಇದೆ ಭೂಮಿಯಲ್ಲಿ, ಅದು ಹಟ್ಟಿ ಚಿನ್ನದ ಗಣಿಗೆ ಹೋದರೆ ನಾವು ತೆಗೆದುಕೊಂಡು ಅಲ್ಲಿ ಚಿನ್ನ ಇದೆ, ಆದರೆ ಚಿನ್ನ ಇದೆ ಅಂತ ಅಂದುಕೊಂಡು ಒಂದು ದಿವಸವೂ ಕೂಡ ಅದೊಂದು ಸರವನ್ನು ಮಾಡಿ ಹಾಕ್ಕೊಳ್ಳಿಲ್ಲ ಭೂಮಿ. ಒಂದು ದಿವಸವೂ ಕೂಡ ಕಿವಿಗೆ ಬೆಂಡೋಲಿಯನ್ನು ಮಾಡಿ ಹಾಕ್ಕೊಳ್ಬೇಕು ಅಂತ ಬೆಂಡೋಲಿ ಹಾಕ್ಕೊಳ್ಳಿಲ್ಲ. ಒಂದು ದಿವಸವೂ ಕೂಡ ಅದು ನನಗೆ ಇನ್ನೇನಾದರೂ ಕೂಡ ಬೇಕು ಅಂತ ಮೂಗುತಿಯನ್ನು ಮಾಡಿ ಹಾಕ್ಕೊಳ್ಳಿಲ್ಲ. ಹೀಗೆ ಯಾವುದನ್ನು ಕೂಡ ತನಗೋಸ್ಕರ ಅಂತ ಇಟ್ಟುಕೊಳ್ಳದೇನೆ ಪರರಿಗೋಸ್ಕರ ಏನೇನು ಇದೆಯೋ, ಅದರಲ್ಲಿ ಬಂಗಾರ ಇರಲಿ, ಮುತ್ತು ಇರಲಿ, ರತ್ನ ಇರಲಿ, ವಜ್ರ ಇರಲಿ, ವಡ್ಯಾಣ ಏನಿರಲಿ, ಏನು ಇದ್ದದ್ದನ್ನೆಲ್ಲವನ್ನು ಕೂಡ ತೆಗೆದು ಮತ್ತೊಬ್ಬರಿಗೋಸ್ಕರ ಕೊಟ್ಟಿದೆಯೇ ಹೊರತು ತಾನು ಯಾವುದನ್ನು ಕೂಡ ಇಟ್ಟುಕೊಳ್ಳಿಲ್ಲ. ಅಂದರೆ ನಾವು ಇಟ್ಟುಕೊಳ್ಳೋದಕ್ಕಿಂತಲೂ ಕೂಡ, ನಮಗೆ ಬೇಕು ಅನ್ನೋದಕ್ಕಿಂತಲೂ ಕೂಡ, ನಾವು ಇಟ್ಟುಕೊಳ್ಳಬೇಕು ಅನ್ನೋದಕ್ಕಿಂತ ಮತ್ತೊಬ್ಬರಿಗೆ ಕೊಡುವುದರಲ್ಲಿ ಒಂದು ಆನಂದ ಇದೆ ಅನ್ನುವಂಥದ್ದನ್ನ ಭೂಮಿಯನ್ನು ನೋಡಿ ಪಾಠ ಕಲಿತೆ. ನಾವು ಏನಂತಾರೆ, ಭೋಗ ಮಾಡೋದಕ್ಕಿಂತಲೂ ಕೂಡ ತ್ಯಾಗದಲ್ಲಿ ಒಂದು ಗುಣ ಇದೆ, ಅದರಲ್ಲಿ ಒಂದು ಶಕ್ತಿ ಇದೆ, ಅದೊಂದು ಆನಂದ ಇದೆ ಅನ್ನುವಂಥದ್ದನ್ನು ನಾನು ಭೂಮಿಯನ್ನು ನೋಡಿ ಪಾಠ ಕಲಿತೆ. ಆದ್ದರಿಂದ ಭೂಮಿಯನ್ನು ನೋಡಿದ ಮೇಲೆ ನನಗೆ ಯಾವುದೇ ಒಂದನ್ನು ಕೂಡ ಇಟ್ಕೊಳ್ಬೇಕು ಅಂತ ಅನಿಸ್ತಿಲ್ಲ, ಎಲ್ಲವನ್ನು ತ್ಯಾಗ ಮಾಡಬೇಕು ಅಂತ ಅನಿಸ್ತು. ಹಾಗಾಗಿ ಯಾವುದಾದ್ರೂ ಬೇಕು ಅಂತ ನಾನು ಮನಸ್ಸಿಗೆ ಹಚ್ಚಿಕೊಂಡ್ರೆ ಅದು ನನಗೆ ಸಿಗದೇ ಇದ್ದಾಗ ದುಃಖ. ಯಾವುದೂ ನನಗೆ ಬೇಕು ಅಂತ ಅನ್ಕೊಳ್ಳೇ ಇಲ್ಲ, ನಾನು ಎಲ್ಲವನ್ನೂ ತ್ಯಾಗ ಮಾಡಿ ಕೂತ್ಕೊಂಡೆ. ಆದ್ದರಿಂದಾಗಿ ತ್ಯಾಗದಲ್ಲಿ ಒಂದು ದೊಡ್ಡ ಆನಂದ ಇದೆ ಸ್ವಾಮಿ, ನಮಗೆ ಗೊತ್ತೇ ಇಲ್ಲ. ಮತ್ತೊಬ್ಬರಿಗೆ ತ್ಯಾಗವನ್ನು ಮಾಡ್ತೀವಲ್ಲ, ತ್ಯಾಗವನ್ನು ಮಾಡೋದ್ರಲ್ಲೂ ಒಂದು ಆನಂದ ಇದೆ. ಆ ಆನಂದ ಏನು ಅನ್ನೋದನ್ನು ಒಮ್ಮೆ ಕಂಡುಕೊಂಡ್ರೆ ಅದು ಮತ್ತೆ ಬಿಡಬೇಕು ಅಂತ ಅನಿಸೋದಿಲ್ಲ ಅಂತ, ಅಷ್ಟು ಅದ್ಭುತವಾದ ಆನಂದ. ಆದರೆ ನಮಗೇನು ಅಂತಂದ್ರೆ, ತ್ಯಾಗವನ್ನು ತ್ಯಾಗ ಮಾಡ್ತೇವೆ ಹೊರತು ಅದರ ತ್ಯಾಗ ಬೇಕು ಅಂತ ಬಯಸುವುದಿಲ್ಲ. ಇದು ನಮ್ಮ ಸಮಸ್ಯೆ. ಆದರೆ ಭೂಮಿಯಲ್ಲಿ ಇಂಥ ಒಂದು ಗುಣ ಇದೆ, ಅದನ್ನು ನೋಡಿ ನಾನು ಪಾಠ ಕಲಿತೆ ಅಂತ ಹೇಳ್ತಾನೆ. ಹೀಗೆ ಇಂಥ ಅದ್ಭುತವಾದದ್ದು ಈ ಭೂಮಿ ಅಂತ ಹೇಳಿದ. ಪಾರ್ಥಿವೇಶ್ವಿಹ ದೇಹೇಶು, ಇದೆಲ್ಲವೂ ಕೂಡ ಭೂಮಿಯಿಂದ ನೋಡಿ ನಾನು ಕಲಿತಿರುವಂಥ ಪಾಠ ಅಂತ ಹೇಳಿದ. ಇದು ಭೂಮಿ ಆದ ನಂತರ ಮತ್ತೊಂದು, ನಾನು ಇನ್ನೊಂದು ಪಂಚಭೂತಗಳಲ್ಲಿ ಇನ್ನೊಂದಿರುವಂತಹದ್ದು ವಾಯು ಅಂದರೆ ಗಾಳಿಯಿಂದ ನಾನೊಂದು ಪಾಠವನ್ನು ಕಲಿತೆ, ವಾಯುವಿನಿಂದ ಒಂದು ಪಾಠ ಕಲಿತೆ. ಏನದು ಪಾಠವನ್ನು ಕಲಿತದ್ದು ಅಂತ ಹೇಳಿದರೆ, ಪಾರ್ಥಿವೇಶ್ವಿಹ ದೇಹೇಶು ಪ್ರವಿಷ್ಟಸ್ತದ್ಗುಣಾಶ್ರಯ ಗುಣೈರ್ನ ಯುಜ್ಯತೆ ಯೋಗಿ ಗಂಧೈರ್ ವಾಯುರಿವಾತ್ಮಧಕ್. ಎಂಥ ಅದ್ಭುತವಾದಂಥ ಪಾಠ ಇದು ಸ್ವಾಮಿ. ಗಾಳಿ ಎಲ್ಲ ಕಡೆಯಲ್ಲೂ ಕೂಡ ಹರಿದಾಡುತ್ತೆ. ಅದು ಗಾಳಿ ಎಲ್ಲೋ ಒಂದು ಕಡೆಯಲ್ಲಿ ನಾನು ಹರಿದಾಡಬೇಕು ಅಂತ, ಇಂಥ ಕಡೆಗೆ ಮಾತ್ರ ಹೋಗಬೇಕು ಅಂತ ಯಾವುದನ್ನು ಕೂಡ ಅದು ಮೊದಲೇ ಡಿಸಿಷನ್ ತಗೊಳ್ಳಲ್ಲ. ಅದು ಎಲ್ಲೆಲ್ಲಿ ಅವಕಾಶ ಇದೆ ಎಲ್ಲ ಕಡೆಯಲ್ಲೂ ಹರಿದಾಡುತ್ತೆ ಗಾಳಿ ಅನ್ನುವಂಥದ್ದು. ನಾವು ಹಾಗಲ್ಲ, ನಮಗೆ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಹೋಗ್ತಿರ್ತೀವಿ, ಎಲ್ಲಿ ಹೋಗಬಾರ್ದು ಅನ್ಸುತ್ತೆ ಅಲ್ಲಿ ಹೋಗೋದಿಲ್ಲ. ನಾವು ಇಂಥದ್ದು ಹೀಗೆ ಅಂತ ಎಲ್ಲ ಡಿಸಿಷನ್ ತೊಗೊಂಡ್ಬಿಟ್ಟಿರ್ತೀವಿ, ಮೊದಲೇನೆ ಡಿಸೈಡ್ ಮಾಡ್ಕೊಂಡಿರ್ತೀವಿ. ಆದರೆ ಗಾಳಿ ಹಾಗಲ್ಲ. ಗಾಳಿ ಏನು ಮಾಡುತ್ತೆ, ಎಲ್ಲ ಕಡೆಯಲ್ಲೂ ಕೂಡ ಹರಿಯುತ್ತೆ. ಇಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಒಳ್ಳೆ ಒಂದು ಸುಂದರವಾದಂಥ ಹೂದೋಟ ಇದೆ, ಆ ಹೂದೋಟದಲ್ಲಿ ಗಾಳಿ ಹರಿಬಾರದು ಅಂತಂದರೆ ಅದನ್ನು ಕೇಳಲ್ಲ, ಅಲ್ಲೂ ಹರಿಯುತ್ತೆ ಗಾಳಿ. ಇಲ್ಲ ಇನ್ನೊಂದು ಕಡೆಯಲ್ಲಿ ಕಸದ ರಾಶಿಗಳನ್ನು ಹಾಕಿರುವಂಥ ಕೆಟ್ಟು ಕೊಳತೋದಂಥ ಒಂದು ತಿಪ್ಪೆ ಇದೆ, ಆ ತಿಪ್ಪೆಯಲ್ಲಿ ಗಾಳಿ ಹರಿಬೇಡ ಅಂದರೆ ಅಲ್ಲೂ ಹರಿಯುತ್ತೆ ಗಾಳಿ. ಆದರೆ ನಾವೇನು ಮಾಡ್ತೀವಿ ಅಂತಂದರೆ, ಗಾಳಿ ಮಾತ್ರ ಇಷ್ಟೆಲ್ಲ ಕಡೆಯಲ್ಲೂ ಕೂಡ ಹರಿಯುತ್ತಲ್ವ, ಹರಿಯುವಂಥ ಗಾಳಿ ಒಂದು ದಿವಸವೂ ಕೂಡ ಯೋಚನೆ ಮಾಡಲಿಲ್ಲ. ಇಲ್ಲಿ ಹೂದೋಟ ಇದೆ, ಸುಂದರವಾದಂಥ ಹೂದೋಟ, ಇಲ್ಲಿ ಹರಿಬೇಕಾದ್ರೆ ನನಗೆ ಇಲ್ಲಿ ಹರಿದಾಡಬೇಕಾದ್ರೆ ಆನಂದ ಆಗ್ತಾ ಇದೆ, ಖುಷಿ ಇದೆ ನನಗೆ ಅಂತ ಅಂದ್ಕೊಂಡು ಖುಷಿಯಿಂದ ಅಲ್ಲಿ ಓಡಾಡಲಿಲ್ಲ. ಹೋಗಲಿ, ಇಲ್ಲಿ ತಿಪ್ಪೆ ಇದೆ, ಇಲ್ಲಿ ನಾನು ಹರಿದಾಡಬಾರದು ಅಂತ ಹೇಳಿಬಿಟ್ಟು ಅಲ್ಲಿ ಹೋಗದೇ ಇರಲಿಲ್ಲ ಗಾಳಿ ಎನ್ನುವಂಥದ್ದು. ಅಂದರೆ ಜಗತ್ತಿನಲ್ಲಿ ಎಲ್ಲೆಲ್ಲಿ ಅವಕಾಶ ಇದೆಯೋ ಹೇಗೇಗಿದೆಯೋ ಹಾಗಾಗೆ ಹೋಯ್ತು, ಹೊರತಾಗಿ ಎಲ್ಲೂ ಕೂಡ ಇದು ಬೇಕು ಇದು ಬೇಡ ಅಂತ ಅಂದುಕೊಳ್ಳಿಲ್ಲ. ಅಂದರೆ ಗಾಳಿ ನಾವು ಹಾಗಲ್ಲ. ನಮಗೆ ಹೇಗೆ ಅಂದರೆ, ಒಳ್ಳೆ ಹೂದೋಟದ ಗಾಳಿ ಬಂತು ಅಂತ ಆದರೆ, ಪಾರಿಜಾತ ವೃಕ್ಷದ ಮೇಲಿನ ಒಂದು ಗಾಳಿ ಬಂತು ಅಂದರೆ ಮೂಗಿಗೆ ಆ ಗಾಳಿ ಬಡೀತು ಅಂದರೆ ಆಹಾ ಅಂತ ಮೂಗು ಅರಳಿಸಿಕೊಳ್ಳುತ್ತೆ ಒಂದ್ಸರ್ತಿ.
ಮೂಗು ಹರಡುತ್ತೆ. ಅದೇ ಏನಾದರೂ ಒಂದು ತಿಪ್ಪೆ ಗುಂಡೆ ಮೇಲೆ ಹರ್ಕೊಂಡು ಗಾಳಿ ಬಂತು, ನಮ್ಮ ಮೂಗಿಗೆ ಬಡೀತು ಅಂದರೆ ಅಯ್ಯೋ ಕೆಟ್ಟ ದುರ್ನಾತ ಇದು ಅಂತ ಮೂಗು ಮುಚ್ಚಿಕೊಳ್ತೇವೆ. ಆದರೆ ಗಾಳಿ ಒಂದು ದಿವಸ ಮೂಗು ಮುಚ್ಚಿಕೊಳ್ಳಲಿಲ್ಲ, ಮೂಗು ಮುರಿಲಿಲ್ಲ. ಒಂದು ಕಡೆಯಲ್ಲಿ ಆನಂದ ಆಯಿತು ಅಂತ ಒಂದು ಕಡೆಯಲ್ಲಿ ಹೂದೋಟದಲ್ಲಿ ಅದು ಆನಂದದಿಂದ ಹರಿಲಿಲ್ಲ. ಅಂದರೆ ಇದರಿಂದ ನಾನೊಂದು ಪಾಠ ಕಲಿತೆ ಅಂತ ಹೇಳ್ತಾನೆ. ಏನು ಅಂದರೆ ಜಗತ್ತು ಅನ್ನುವಂಥದ್ದು ಕೂಡ ಹೀಗೆ. ಜಗತ್ತಿನಲ್ಲಿ ನಾವಿರಬೇಕಾದ್ರೆ ನಾವು ಏನು ಅಂದುಕೊಳ್ತಾ ಇದ್ದೇವೆ ಅಂದರೆ ಇದು ಹೀಗ್ಯಾಕಿಲ್ಲ, ಹೀಗಿರಬೇಕಿತ್ತು, ಹಾಗಾಗಬೇಕಿತ್ತು ಅಂತ ನಾವು ಅಂದುಕೊಳ್ತಾ ಇದ್ದೇವೆ. ಇದು ಬೇಕು, ಇದು ಬೇಡ ಅಂತ ನಾವು ಅಂದುಕೊಳ್ತಾ ಇದ್ದೇವೆ. ಹಾಗಾಗಿ ನಾವು ಇದು ಬೇಕು ಬೇಡ ಅಂತ ಅಂದುಕೊಂಡದ್ರಿಂದಾಗಿ ನಮಗೆ ಈ ದುಃಖ ಎನ್ನುವಂಥದ್ದು ಆಗ್ತಾ ಇದೆ. ನಾನು ವಾಯುವಿನಂತೆ ಬದುಕಬೇಕು. ಇಲ್ಲಿ ದುರ್ಗಂಧ ಇದೆ, ಇಲ್ಲಿ ಹೋಗಬಾರದು, ಇಲ್ಲಿ ಸುಗಂಧ ಇದೆ, ಇಲ್ಲಿ ಹೋಗಬೇಕು, ಇದು ಯಾವುದೂ ಇಲ್ಲ. ಜಗತ್ತಿನಲ್ಲಿ ಆಗಬೇಕಾದ್ರೆ ಏನಂತಾರಲ್ಲ, ರಿಸೀವ್ ದ ವರ್ಡ್ ಆಸ್ ಇಟ್ ಈಸ್ ಅಂತ. ಹೇಗಿದೆಯೋ ಪ್ರಪಂಚ ಹಾಗೆ ಸ್ವೀಕಾರ ಮಾಡಿ. ಪ್ರಪಂಚ ಹೀಗಿರಬೇಕು ಅಂತ ನೀನು ಅಂದುಕೊಂಡಿ ಅಂತ ಆದರೆ ಅದು ಹಾಗಿರಲ್ಲ. ಆದ್ರಿಂದ ನಿನಗೆ ದುಃಖ ಆಗುತ್ತೆ. ಪ್ರಪಂಚದಲ್ಲಿ ಏನೇನು ಬರುತ್ತೋ ಅದನ್ನು ಹಾಗಾಗಿ ರಿಸೀವ್ ಮಾಡಬೇಕಷ್ಟೇ ನೀವು. ನಮಗೆ ಹೀಗೆ ಇರಬೇಕು ಅಂತ ಅಂದ್ಕೊಂಡಾಗ ಅದು ಹಾಗಾಗಲ್ಲ, ಆಗದೇ ಇದ್ದಾಗ ತೀರಾ ಹಿಂಸೆ ಆಗಲಿಕ್ಕೆ ಶುರುವಾಗುತ್ತೆ. ಅದರಿಂದಾಗಿ ನಾವು ವಾಯುವನ್ನು ನೋಡಿ ಪ್ರಪಂಚ ಹೇಗಿದೆಯೋ ಹಾಗೇ ಸ್ವೀಕಾರ ಮಾಡಬೇಕು. ಅಂದರೆ ಇಲ್ಲಿ ಹರಿಬೇಕು, ಇಲ್ಲಿ ಹರಿದಾಡಬಾರದು ಅಂತಿಲ್ಲ, ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರದು ಅಂತಿಲ್ಲ. ಎಲ್ಲ ಕಡೆಯಲ್ಲೂ ಕೂಡ ನಮಗೇನಾಗತ್ತೆ ಅಂದರೆ ನಮ್ಮ ಜೀವನವೇ ಹೀಗಿರುತ್ತೆ. ನಮ್ಮ ಜೀವನ ಹೇಗೆ ಅಂತಂದರೆ ನಮಗೆ ಬೇಕಾದ್ದು ಬಂತು ಅಂತ ಆದರೆ ಆನಂದ ಪಡ್ತೇವೆ. ಅದು ಎಲ್ಲ ಇಂದ್ರಿಯಗಳಿಗೂ ಕೂಡ. ನಾನು ಹೇಳುವಂಥದ್ದು ಬರೀ ಒಂದು ಮೂಗಿಗೆ ಮಾತ್ರ ಅಲ್ಲ, ನಮ್ಮ ನಾಲಿಗೆಗೆ ಇವತ್ತು ಏನೋ ಒಂದು ಒಳ್ಳೆ ರುಚಿಯಾದಂಥ ಒಂದು ಪದಾರ್ಥ ಸಿಕ್ತು, ಆ ಪದಾರ್ಥವನ್ನು ತಿಂದಾಗ ಖುಷಿ. ಅದೇ ನಮಗೆ ಬೇಡವಾದಂಥ ಪದಾರ್ಥ ಒಂದು ಏನೋ ಡಾಕ್ಟ್ರು ಹೇಳಿದ್ರು, ಒಂದು ಮಾತ್ರೆ ತಗೊಳ್ಬೇಕು, ಹಾಗಲಕಾಯಿ ತಿನ್ನಬೇಕು ಅಂತ ಹೇಳಿದ್ರು, ನಮಗೆ ಇಷ್ಟ ಇಲ್ಲ, ಅದನ್ನು ಬಾಯಿಗೆ ಹಾಕಿದ್ರೆ ದುಃಖ ಆಗುತ್ತೆ ನಮಗೆ. ಇದು ರಸನೇಂದ್ರಿಯಕ್ಕೆ ಆಗುವಂತಹದ್ದು. ಇನ್ನು ಅದೇ ರೀತಿಯಲ್ಲಿ ರೂಪ, ಅದು ಹಾಗೇನೆ. ನಮಗೆ ಬೇಕಾದದ್ದು ಏನಾದರೂ ಒಂದು ಕಾಣ್ತಾ ಇದೆ ಅಂತ ಆದರೆ ಸಂತೋಷವನ್ನು ಪಡ್ತೀವಿ ನಾವು. ನಮಗೆ ನೋಡಲಿಕ್ಕೆ ಚೆಂದಾಗಿದೆ ಅಂತ ಆದರೆ, ಅದೇ ಏನಾದರೂ ಕೂಡ ಸ್ವಲ್ಪ ವ್ಯತ್ಯಾಸವಾಯಿತು ಅಂತ ಆದರೆ ಸಿಟ್ಟು ಮಾಡಿಕೊಳ್ಳಿಕ್ಕೆ ಶುರು ಮಾಡುತ್ತೆ. ಹಾಗಾಗಿ ರೂಪ ಎನ್ನುವಂತಹದ್ದು ಕೂಡ ಅದೇ ರೀತಿ. ಕಣ್ಣಿಗೆ ಇದು ಚಕ್ಷುರೇಂದ್ರಿಯಕ್ಕೆ ಆಗುವಂತಹದ್ದು. ಇದೇ ರೀತಿಯಲ್ಲಿ ಶಬ್ದವನ್ನು ಕೇಳಬೇಕಾದ್ರೆ ನಮಗೆ ಹಿತವಾದಂಥ ಮಾತುಗಳು ಯಾರಾದರೂ ಆಡಿದರೆ ಆನಂದದಿಂದ ಕೇಳ್ತಿರ್ತೀವಿ. ನಮ್ಮನ್ನು ಹೊಗಳ್ತಾ ಇದ್ರೆ ಹೊಗಳ್ರಿ ಅಂತ ಹೇಳ್ತೀವಿ. ಅದೇ ನಮ್ಮನ್ನು ತೆಗಳಿದ್ರೆ ಕೂಡಲೇ ಬೈಲಿಕ್ಕೆ ಶುರು ಮಾಡ್ತೀವಿ, ನನ್ನನ್ನು ಯಾಕೆ ಮಾತಾಡಿಸ್ತೀನಿ ನೀನು. ಹೀಗೆ ಅಂದರೆ ನಮಗೆ ಬೇಕಾದ್ದು ಬಂದಾಗ ಅದನ್ನು ರಿಸೀವ್ ಮಾಡಿಕೊಳ್ತೇವೆ, ನಮಗೆ ಬೇಡವಾದ್ದು ಬಂತು ಅಂತ ಆದರೆ ಅದನ್ನು ಅಪೋಸ್ ಮಾಡ್ತೇವೆ. ಹಾಗಾಗಿ ಇದೆಲ್ಲವೂ ಕೂಡ ನಮಗೆ ಇರುವಂತಹದ್ದು. ಅದೇ ರೀತಿಯಲ್ಲಿ ಆಗಬೇಕಾದ್ರೆ ಗಂಧ, ಮೂಗಿಗೆ ಬಡಿಯುವಂತಹದ್ದು, ಸ್ಪರ್ಶ, ಒಳ್ಳೆ ನಮ್ಮ ಮೈಗೆ ಹಿತವಾಗುವಂಥವ್ರು ಯಾರಾದರೂ ಮುಟ್ಟಿದ್ರೆ ಆನಂದ ಪಡ್ತೇವೆ. ಅದೇ ಬೇಡವಾದವರು ಮುಟ್ಟಿದ್ರು ಅಂತ ಆದರೆ ನಮಗೆ ಹಿಂಸೆ ಆಗುತ್ತೆ. ಅದು ಯಾಕೆ ಅಂದರೆ ಈ ಪ್ರಪಂಚದಲ್ಲಿ ಇದು ಬೇಕು ಇದು ಬೇಡ ಅನ್ನುವ ಭಾವನೆಗಳನ್ನು ಇಟ್ಟುಕೊಂಡಿದ್ದೇವೆ. ಅದರಿಂದಾಗಿ ಇದೆಲ್ಲ ನೋವುಗಳಾಗ್ತಾ ಇದೆ ನಮಗೆ. ಅದರಿಂದ ಪ್ರಪಂಚ ಹೇಗಿದೆಯೋ ಹಾಗೆ ಸ್ವೀಕಾರ ಮಾಡು, ಆಗ ನಿನಗೆ ಯಾವ ನೋವು ಇರೋದಿಲ್ಲ. ಹಾಗಾಗಿ ಈ ಪಾಠವನ್ನ ನಾನು ವಾಯುವಿನಿಂದಾಗಿ ಕಲಿತೆ ಅಂತ ಹೇಳ್ತಾನೆ. ವಾಯು ನನಗೆ ಈ ಪಾಠವನ್ನು ಮಾಡಿದ ಅಂತ. ಇನ್ನು ವಾಯು ಆದ ನಂತರ ಆಮೇಲೆ ಆಕಾಶದಿಂದ ನಾನೊಂದು ಪಾಠ ಕಲಿತೆ ಅಂತ ಹೇಳ್ತಾನೆ. ಆಕಾಶ ಅನ್ನುವಂಥದ್ದಿದೆಯಲ್ಲ, ಇದು ತುಂಬ ಬ್ಯೂಟಿಫುಲ್, ಅಂದರೆ ಎಷ್ಟು ಅದ್ಭುತವಾದಂತಹದ್ದು ಅಂತ ಹೇಳಿದರೆ ಅವನು ಹೇಳ್ತಾನೆ, ತೇಜೋಪನ್ನ ಮಯೈರ್ಭಾವೈ ಮೇಘಾದ್ಯೈ ವಾಯುನೇರಿತೈ ನ ಸ್ಪೃಶ್ಯತೆ ನಭಸ್ತದ್ವತ್ ಕಾಲಸ್ಪೃಷ್ಟೈರ್ ಗುಣೈಃ ಪುಮಾನ್. ತೇಜೋಪನ್ನ ಮಯೈರ್ಭಾವೈ, ಈ ಪ್ರಪಂಚ ಇದೆಯಲ್ವಾ, ಪ್ರಪಂಚ ಅಂದರೆ ಏನು ಗೊತ್ತಾ? ಇಡೀ ಪ್ರಪಂಚದಲ್ಲಿ ನೀವು ಯಾವ ವಸ್ತುವನ್ನು ತೆಗೆದುಕೊಂಡರೂ ಕೂಡ ಅದೆಲ್ಲವೂ ಕೂಡ ತ್ರಿವೃತ್, ಏನಂತಾರೆ ಟ್ರಿನಿಟಿ ಅಂತ ಹೇಳ್ತಾರಲ್ಲ, ಎಲ್ಲವೂ ಕೂಡ ಮೂರರಿಂದ ನಿರ್ಮಾಣವಾಗಿರುವಂತಹ ವಸ್ತು. ಜಗತ್ತಿನಲ್ಲಿ ನೀವು ಯಾವುದನ್ನು ತೆಗೆದುಕೊಂಡರೂ ಕೂಡ ಅದು ಮೂರರಿಂದ ನಿರ್ಮಾಣ ಆಗಿದೆ. ಮೂರೇ ಅದರಲ್ಲಿರುವಂಥದ್ದು. ಯಾವುದದು ಮೂರು ಅಂತ ಹೇಳಿದರೆ ಮಣ್ಣು, ನೀರು, ಬೆಂಕಿ. ನೀವು ಯಾವುದು ಬೇಕಾದರೂ ತೆಗೆದುಕೊಳ್ಳಿ. ನೀವು ಒಂದು ಏನಂತಾರೆ, ಒಂದು ಮನೆಯಲ್ಲಿ ಒಂದು ಗುಲಾಬಿ ಗಿಡವನ್ನು ಹಾಕ್ತೀರಿ, ಒಂದು ಸಣ್ಣದು. ಆ ಗುಲಾಬಿ ಗಿಡ ಹಾಕಿದರೆ ಅದು ಬೆಳೆಯುತ್ತೆ, ಒಂದು ಗುಲಾಬಿ ಹೂ ಬಿಡುತ್ತೆ. ಆ ಗುಲಾಬಿ ಹೂವಿನಲ್ಲಿರುವಂಥದ್ದು ಕೂಡ ಮಣ್ಣು, ನೀರು ಮತ್ತು ಬೆಂಕಿ, ಇದೇ ಮೂರು ಇರುವಂಥದ್ದು. ಯಾಕೆ ಅಂದರೆ ನೀವು ಗಿಡ ಹಾಕಿದ ಕೂಡಲೇ ಅದನ್ನು ಹಾಕೋದೇಲಿ, ನೀವು ಭೂಮಿಯಲ್ಲಿ ಹಾಕ್ತೀರಿ ಮಣ್ಣು, ಆಮೇಲೆ ಅದು ಬೆಳಿಬೇಕು ಅಂತ ನೀರು ಹಾಕ್ತೀರಿ, ನೀರು, ಆಮೇಲೆ ಅದಕ್ಕೆ ಅಷ್ಟೇ ಇದ್ರೆ ಸಾಕಾಗಲ್ಲ, ಅದರ ಮೇಲೆ ಸೂರ್ಯನ ಕಿರಣ ಬಿಡಬೇಕು, ಬಿಸಿಲು. ಹಾಗಾಗಿ ಬೆಂಕಿ ಬೇಕು, ಬೆಂಕಿ ಇಲ್ಲದೆ ಬೆಳೆಯಲ್ಲ. ಹಾಗಾದರೆ ಈ ಮೂರು ಸೇರಿಕೊಂಡಾದ ನಂತರ ಅದು ಬೆಳೀಲಿಕ್ಕೆ ಶುರುವಾಗುತ್ತೆ.
ಹಾಗಾಗಿ ಒಂದು ಜಗತ್ತಿನಲ್ಲಿ ನೀವು ಯಾವುದನ್ನು ತೆಗೆದುಕೊಂಡರೂ ಕೂಡ, ಒಂದು ಮರ ಅಂತ ಹೇಳಿದರೂ ಕೂಡ ಮರ ಎನ್ನುವಂತಹದ್ದು ಅದೇನೆ, ಮಣ್ಣು ನೀರು ಬೆಂಕಿ ಅಂತ. ಆ ಮರವನ್ನು ನೀವು ಅದು ಒಣಗಿ ಹೋಯ್ತು, ಕಡಿದ್ರೆ ಆ ಕಟ್ಟಿಗೆ ಬಂತಲ್ಲ, ಕಟ್ಟಿಗೆಯಲ್ಲಿ ಏನಿದೆ ಅದರಲ್ಲೂ ಕೂಡ ಅಷ್ಟೇನೆ, ಮಣ್ಣು ನೀರು ಬೆಂಕಿ ಮೂರೇ ಇದೆ. ಆಮೇಲೆ ಅದನ್ನು ತಗೊಂಡು ಹೋಗಿ ನೀವು ಒಲೆಯಲ್ಲಿ ಹಾಕಿ ಸುಟ್ರಿ, ಬೂದಿ ಆಯಿತು. ಬೂದಿಯಲ್ಲಿ ಏನಿದೆ ಅಂದ್ರೆ ಅದರಲ್ಲೂ ಅಷ್ಟೇನೆ, ಮೂರು ಅಷ್ಟೇ. ಯಾವುದು ಅಂದ್ರೆ ಮಣ್ಣು ನೀರು ಬೆಂಕಿ, ಇದೇ ಮೂರು ಇರುವಂಥದ್ದು. ಎಲ್ಲಿ ಹೋದ್ರೂ ಇದು ಮೂರು. ಈ ಮೂರು ಇಲ್ಲದೇನೆ ಜಗತ್ತು ಎನ್ನುವಂತಹದ್ದಿಲ್ಲ. ಹಾಗಾಗಿ ಈ ಮೂರರಿಂದ ಮುಪ್ಪುರಿಗೊಂಡದ್ದು ಈ ಜಗತ್ತು ಎನ್ನುವಂತಹದ್ದು. ಈ ಮುಪ್ಪುರಿಗೊಂಡಂತ ಏನು ಜಗತ್ತಿದೆ ಅಲ್ವಾ, ಈ ಜಗತ್ತು ಏನಾದರೂ ಇರಬೇಕು ಅಂತ ಆದರೆ ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟದ್ದೇ ಆಕಾಶ. ಆಕಾಶ ಅಂತ ಹೇಳಿದ್ರೆ ನಾವು ತಿಳ್ಕೊಂಡದ್ದು ಮೇಲೆ ಕಾಣುವಂತಹದ್ದು ಆಕಾಶ ಅಂತ. ಆಕಾಶ ಅಂದ್ರೆ ಹಾಗರ್ಥ ಅಲ್ಲ. ಆಕಾಶ ಅಂದ್ರೆ ಅವಕಾಶವೇ ಆಕಾಶ. ಅವಕಾಶ ಅಂತಂದ್ರೆ ಸ್ಪೇಸ್. ಏನು ಈಗ ನಾವು ಇಲ್ಲಿ ಕಾಣ್ತಾ ಇದೆ ಇದೆಲ್ಲ ಆಕಾಶವೇ ಇದೆ ಎಲ್ಲವೂ ಕೂಡ. ಆಕಾಶ ಅಂದ್ರೆ ಸ್ಪೇಸು ಅಂತ ಅರ್ಥ. ಸ್ಪೇಸ್ ಅನ್ನೇ ಆಕಾಶ ಅಂತ ಕರೆಯೋದು. ಹಾಗಾಗಿ ನಮಗೆ ಹೆಚ್ಚಿನ ಸ್ಪೇಸ್ ಮೇಲೆ ಕಾಣ್ತಾ ಇದೆ, ನಾವೆಲ್ಲ ಕೆಳಗೆ ಮನೆ ಕಟ್ಕೊಂಡಿದ್ದೀವಿ ಅಂತ. ಹಾಗಾಗಿ ಆ ಸ್ಪೇಸೇ ಇದೆಯಲ್ಲ ಅದನ್ನೇ ಆಕಾಶ ಅಂತ ಕರೀತೀವಿ. ಇದೆಲ್ಲ ಆಕಾಶವೇ ಇಲ್ಲಿರುವಂತಹದ್ದೆಲ್ಲವೂ ಕೂಡ. ಹೀಗೆ ಈ ಆಕಾಶ ಎನ್ನುವಂತಹದ್ದು ಒಂದು ಅವಕಾಶ ಮಾಡಿಕೊಡ್ಲಿಲ್ಲ ಅಂದ್ರೆ ಏನೂ ಬೆಳಿಲಿಕ್ಕೆ ಸಾಧ್ಯ ಇರಲಿಲ್ಲ ಜಗತ್ತಿನಲ್ಲಿ. ಹಾಗಾಗಿ ಇದೆಲ್ಲವೂ ಕೂಡ ಇವತ್ತು ಬೆಳಿಬೇಕು, ಇದು ಇರಬೇಕು ಅಂತ ಆದರೆ ಅದು ಅವಕಾಶ ಮಾಡಿಕೊಟ್ಟಿದೆ. ಹಾಗೆ ನಾನು ಇದರಿಂದ ಆಕಾಶದಿಂದ ಒಂದು ಪಾಠ ಕಲಿತೆ. ಏನು ಅಂದರೆ ಜಗತ್ತಿನಲ್ಲಿ ಎಲ್ಲರಿಗೂ ಅವಕಾಶ ಮಾಡಿಕೊಡಬೇಕು, ಯಾರಿಗೂ ತೊಂದರೆ ಕೊಡಬಾರದು, ಮತ್ತೊಬ್ಬರಿಗೆ ತೊಂದರೆ ಕೊಡಬಾರದು ಅನ್ನುವಂಥದ್ದನ್ನು ಆಕಾಶದಿಂದ ಪಾಠವನ್ನು ಕಲಿತೆ. ಅಷ್ಟೇ ಅಲ್ಲ, ಮೇಘಾದ್ಯೈಹಿ ವಾಯುನೇರಿತೈಹಿ. ಆದರೆ ಆಕಾಶವನ್ನು ಇನ್ನೊಂದು ನೋಡಿದೆ, ಅದರಲ್ಲಿರುವಂಥ ಒಂದು ಕ್ವಾಲಿಟಿಯನ್ನು ನೋಡಿದೆ ನಾನು, ಒಂದು ಗುಣವನ್ನು. ಏನದು ಗುಣ ಅಂತ ಹೇಳಿದರೆ ಆಕಾಶದಲ್ಲಿರುವಂತಹದ್ದು ಅದ್ಭುತವಾದಂಥ ಗುಣ. ಅದರಲ್ಲಿ ಏನಾದರೂ ಕೂಡ ವಿಕಾರ ಆಗೋದಿಲ್ಲ. ಅದಕ್ಕೆ ಆಕಾಶಕ್ಕೆ ಏನಾದರೂ ವಿಕಾರ ಆಗಲ್ಲ. ಒಂದೊಂದು ಸರ್ತಿ ಆಕಾಶದಲ್ಲಿ ಎಂತಿಂಥ ಗುಡುಗಿನ ಶಬ್ದ ಕೇಳಿಸುತ್ತೆ ಸ್ವಾಮಿ. ಗುಡುಗಿನ ಶಬ್ದ ಕೇಳಿದಾಗ ಒಂದ್ಸರ್ತಿ ನಾವು ಮನೆಗಳಲ್ಲಿ ಕಿಟಕಿ ಓಪನ್ ಮಾಡಿದ್ರೆ ಒಂದ್ಸರಿ ಕಿಟಕಿ ಹಾಕಿಬಿಡ್ತೀವಿ, ಬಾಗಿಲು ಹಾಕಿಬಿಡ್ತೀವಿ ನಾವು ಒಂದ್ಸರ್ತಿ, ಅಯ್ಯೋ ಗುಡುಗು ಶಬ್ದ ಆಗ್ತಾ ಇದೆ ಅಂತ. ಇನ್ನು ಕೆಲವೊಂದು ಸರ್ತಿ ಮಿಂಚು ಬರುತ್ತೆ, ಎಂಥ ಮಿಂಚು, ಹೆದರಿಕೆ ಆಗುತ್ತೆ, ಗಾಬರಿ ಆಗುತ್ತೆ ಆ ಮಿಂಚುಗಳನ್ನು ನೋಡಿದಾಗ ಒಂದ್ಸರ್ತಿ. ಇದೆಲ್ಲ ಆಕಾಶದಲ್ಲಿ ಎಷ್ಟು ಗುಡುಗಿನ ಶಬ್ದ ಬರುತ್ತೋ ಗೊತ್ತಿಲ್ಲ, ಎಷ್ಟು ಮಿಂಚುತ್ತೋ ಗೊತ್ತಿಲ್ಲ, ಎಷ್ಟು ಸಿಡಿಲುಗಳು ಬರ್ತಾವೋ ಗೊತ್ತಿಲ್ಲ. ಇಷ್ಟೆಲ್ಲ ಆದರೂ ಕೂಡ ಸಿಡಿಲು, ಮಿಂಚು, ಗುಡುಗು ಇದೆಲ್ಲವೂ ಕೂಡ ಇದ್ದರೂ ಕೂಡ ಒಂದು ದಿವಸವೂ ಕೂಡ ಆಕಾಶದಲ್ಲಿ ವಿಕಾರ ಎನ್ನುವಂಥದ್ದು ಆಗಲಿಲ್ಲಲ್ಲ. ಎಷ್ಟು ನಿರ್ವಿಕಾರವಾಗಿದೆ ಅಲ್ವ ಈ ಆಕಾಶ ಎನ್ನುವಂಥದ್ದು. ಇದರಿಂದ ನಾನೊಂದು ಪಾಠ ಕಲಿತೇನೆ. ಏನು ಅಂತ ಹೇಳಿದರೆ, ನನ್ನ ಜೀವನದಲ್ಲೂ ಕೂಡ ಮಿಂಚುಗಳು ಬರ್ತಿರ್ತಾವೆ, ಗುಡುಗುಗಳು ಬರ್ತಿರ್ತಾವೆ, ಏನೇನೋ ಒಂದಷ್ಟು ಸಿಡಿಲುಗಳು ಬಡದು ಹೋಗ್ತಿರ್ತಾವೆ. ಆ ಸಂದರ್ಭದಲ್ಲಿ ನಾನು ಆಕಾಶದಂತೆ ಇರಬೇಕು. ಮಿಂಚು ಅಂತ ಹೇಳಿದರೆ ಜೀವನದಲ್ಲಿ ಯಾವಾಗ ಸಿಡಿಲಾಗ್ತಾಳೋ, ಹೆಂಡತಿ ಗಂಡನಿಗೆ ಸಿಡಿಲಾಗಬಹುದು, ಗಂಡ ಹೆಂಡತಿಗೆ ಸಿಡಿಲಾಗಬಹುದು, ಯಾರೇನಾಗ್ತಾರೋ ಗೊತ್ತಿಲ್ಲ. ಹಾಗಾಗಿ ಪರಸ್ಪರವಾಗಿ ಇದ್ದಕ್ಕಿದ್ದಾಗಿ ಸಿಡಿಲುಗಳು ಬರ್ತಿರ್ತವೆ, ಇದ್ದಕ್ಕಿದ್ದಾಗಿ ಗುಡುಗಿನಂತೆ ಗುಡುಗಲಿಕ್ಕೆ ಶುರು ಮಾಡ್ತಾರೆ, ಮಕ್ಕಳೇ ಗುಡುಗಿ ಬಿಡ್ತಾರೆ ಒಂದೊಂದು ಸರ್ತಿ. ಏನು ಮಾಡಬೇಕು? ಇಂಥ ಎಲ್ಲ ಪ್ರಸಂಗಗಳಲ್ಲೂ ಕೂಡ ಹೇಗೆ ಬದುಕಬೇಕು ಅಂದರೆ ಆಕಾಶವನ್ನು ನೋಡಿ ನಾನು ಪಾಠ ಕಲಿತೆ. ನಿರ್ವಿಕಾರವಾಗಿತ್ತಲ್ಲ, ಇವೆಲ್ಲ ದೇವರು ಮಾಡಿಸಿದ್ದು, ನಡೀತಾ ಇದೆ, ನಡೀಲಿ ಅಂತ. ಹೀಗೆ ಆಕಾಶವನ್ನು ನೋಡಿ ಇದನ್ನು ನಾನು ಪಾಠ ಕಲಿತೆ. ಜೀವನದಲ್ಲಿ ಏನಾದರೂ ಕೂಡ ಇದಕ್ಕೆ ಯಾವುದಕ್ಕೂ ಕೂಡ ಕೊರಗಬಾರದು ಅನ್ನೋದನ್ನ ಆಕಾಶವನ್ನು ನೋಡಿ ನಾನು ಪಾಠ ಕಲಿತೆ ಅಂತ. ಇದು ಆಕಾಶದಿಂದ ಕಲಿತಂಥ ಪಾಠ. ಇದರಿಂದ ನಾನು ಆನಂದವಾಗಿ ಬದುಕ್ತಾ ಇದ್ದೇನೆ ಅಂತ ನಾವು ಅವಧೂತ. ಇನ್ನು ಇದಲ್ಲದೆ ಮತ್ತೊಂದು ಹೇಳ್ತಾನೆ, ನೀರಿನಿಂದ ನಾನು ಪಾಠ ಕಲಿತೆ ಅಂತ. ನೀರಿನಿಂದ ಹೇಗೆ ನೀರಿನಿಂದ ಕಲಿತಂಥ ಪಾಠ ಅಂದರೆ ಎಷ್ಟು ಸುಂದರವಾಗಿದೆ ನೋಡಿ. ಸ್ವಚ್ಛ ಪ್ರಕೃತಿತ ಸ್ನಿಗ್ಧ ಮಧುರ ತೀರ್ಥವಂದೃಣಾಂ ಮುನಿ ಪುನಾತ್ಯಗಾನ್ ಮಿತ್ರಂ ಈಕ್ಷಣ ಸ್ಪರ್ಶನ ಕೀರ್ತನೈ. ಇದು ನೀರಿಂದ ಕಲಿತಿರುವಂಥ ಪಾಠ ಅಂತ ಹೇಳ್ತಾರೆ. ಸ್ವಚ್ಛ ನೀರು ಮೊದಲನೇದಾಗಿ ಏನು ಅಂದರೆ ಅದರಲ್ಲಿರುವ ಗುಣ ಸ್ವಚ್ಛ. ಸ್ವಚ್ಛವಾಗಿರುತ್ತೆ ನೀರೆನ್ನುವಂಥದ್ದು. ಎಷ್ಟು ಸ್ವಚ್ಛ ಈ ನೀರು ಅಂತ ಹೇಳಿದರೆ ತಾನು ಸ್ವಚ್ಛವಾಗಿರುತ್ತೆ, ಇನ್ಯಾರಾದರೂ ಅದರ ಹತ್ತಿರಕ್ಕೆ ಹೋದರೆ ಅವರನ್ನೂ ಸ್ವಚ್ಛ ಮಾಡುತ್ತೆ. ಯಾರಾದರೂ ಕೈ ಮೈ ಗಲೀಜು ಮಾಡ್ಕೊಂಡಿದ್ರೆ ಆ ಗಲೀಜನ್ನು ಕೂಡ ತೊಳೆದು ಸ್ವಚ್ಛವನ್ನು ಮಾಡುತ್ತೆ. ಎಷ್ಟು ಅದ್ಭುತವಾದಂಥ ಗುಣ ಇದು. ಯಾಕೆಂದರೆ ತಾನು ಸ್ವಚ್ಛ, ತನ್ನನ್ನು ಮುಟ್ಟಿದವರು ಸ್ವಚ್ಛ ಆಗ್ತಾರಂತೆ. ಅಷ್ಟು ಸ್ವಚ್ಛವಾಗಿರುವಂತಹದ್ದು ಈ ನೀರು ಅಂತ. ಹಾಗಾಗಿ ಅತ್ಯಂತ ಶುದ್ಧವಾಗಿರುವಂತಹದ್ದು ನೀರು. ಆದ್ದರಿಂದಾಗಿ ನಾನು ನೀರಿನಿಂದ ಪಾಠವನ್ನು ಕಲಿತೆ. ಏನು ಅಂತ ಹೇಳಿದರೆ ಸ್ವಚ್ಛ.
ನಾನು ಸ್ವಚ್ಛವಾಗಿರಬೇಕು, ಅಂದರೆ ಅಂತರಂಗದಿಂದ ಬಹಿರಂಗದಿಂದ ಶುದ್ಧನಾಗಿರಬೇಕು, ಜೊತೆಗೆ ನನ್ನನ್ನು ಮುಟ್ಟಿದವರು ಕೂಡ ಶುದ್ಧರಾಗಬೇಕು. ಅಷ್ಟು ಸ್ವಚ್ಛತೆಯನ್ನು ನಾನು ಪಡಿಬೇಕು ಅಂತ, ಅಷ್ಟು ಸ್ವಚ್ಛತೆ ಎನ್ನುವಂಥದ್ದು. ಯಾಕೆಂದರೆ ನೀರು ಯಾವಾಗಲೂ ನೋಡ್ರಿ ತಿಳಿಯಾಗಿ ಹರಿತಾ ಇರುತ್ತೆ. ನೀರೆನ್ನುವಂಥದ್ದು ಎಷ್ಟು ಸ್ವಚ್ಛವಾಗಿರುತ್ತೆ. ನೀವು ಅದನ್ನು ಕಲುಷ ಮಾಡಬೇಕು ಅಂತ ಅನ್ಕೊಂಡು ಕೆಸರನ್ನು ಹಾಕಿದರೂ ಕೂಡ ಸ್ವಲ್ಪ ಹೊತ್ತು ರಾಡಿ ಆಗತ್ತೆ, ಮತ್ತೆ ತನ್ನನ್ನು ತಾನು ಬಿಡೋದಿಲ್ಲ, ತನ್ನತನವನ್ನು ಬಿಡೋದಿಲ್ಲ, ಕೆಸರನ್ನೆಲ್ಲ ಕೆಳಗೆ ಕಳಿಸುತ್ತೆ, ಮತ್ತೆ ತಾನು ಮೇಲೆ ಬಂದು ಸ್ವಚ್ಛವಾಗಿ ನಿಂತ್ಕೊಳ್ಳುತ್ತೆ. ಅದರಿಂದ ಅದರ ಗುಣ ಏನು ಅಂತ ಹೇಳಿದ್ರೆ ಸ್ವಚ್ಛವಾಗಿರುವಂತಹದ್ದು ಅಂತ. ಹಾಗಾಗಿ ತಾನು ಸ್ವಚ್ಛವಾಗಿರುತ್ತೆ, ಅದರ ಜೊತೆಗೆ ಮತ್ತೊಬ್ಬರನ್ನು ಕೂಡ ಸ್ವಚ್ಛವನ್ನಾಗಿ ಮಾಡುತ್ತೆ. ಅದರಲ್ಲಿ ಮಿಂದರೆ ಸಾಕು ಅವರನ್ನು ಸ್ವಚ್ಛ ಮಾಡುತ್ತೆ. ನಾನು ಮೊನ್ನೆ ಹೇಳಿದೆ, ಗಂಗೆ ಎಷ್ಟು ಅದ್ಭುತ ಅಂತ ಹೇಳಿದ್ರೆ, ನಿಮಗೆ ಗಂಗೆಗೆ ಹೋದಾಗ ಗಂಗೆಯಲ್ಲಿ ನೀವು ಮೈಚಲ್ಲಿ ಕೂತ್ರಿ ಅಂತಾದ್ರೆ ನಿಮ್ಮ ಮೈ ಮೇಲೆ ಇರುವಂತ ಮಣ್ಣನ್ನು ಕೂಡ ಕಿತ್ತುಕೊಂಡು ಹೋಗುತ್ತೆ. ಅಷ್ಟೇ ಅಲ್ಲ, ಮೈ ಒಳಗಿರುವ ಮಣ್ಣನ್ನು ಕಿತ್ಕೊಂಡು ಹೋಗುತ್ತೆ. ಅಂತಹ ಅದ್ಭುತವಾದವಳು. ಅಷ್ಟು ಬೇಡ, ನೀವು ಗಂಗೆಗೆ ಹೋಗಬೇಕು ಅಂತಿಲ್ಲ, ಅವಳ ನಾಮಸ್ಮರಣೆ ಮಾಡಿದರೆ ಸಾಕು, ನಾವು ಶುದ್ಧರಾದ್ವಿ ಅನ್ನುವ ಭಾವ ಬರುತ್ತೆ ನಮಗೆ. ಅದಕ್ಕೆ ಸ್ನಾನ ಮಾಡುವಾಗ ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಯತೆ ಸರ್ವ ಪಾಪೇಭ್ಯೋ ವಿಷ್ಣು ಲೋಕಂ ಸಗಚ್ಚತಿ. ಈ ಗಂಗೆಯನ್ನು ಸ್ಮರಣೆ ಮಾಡೋದು ಯಾಕೆ ಅಂದ್ರೆ, ಅದನ್ನು ಸ್ಮರಣೆ ಮಾಡಿದರೆ ಸಾಕು. ನಾವು ಹಾಕೊಳ್ಳುವಂತಹದ್ದು ಮಲಪ್ರಭಾ ನೀರಾಗಿರ್ಲಿ ಅಥವಾ ನಮ್ಮ ಮನೆಯಲ್ಲಿರುವಂತ ಬೋರ್ವೆಲ್ ಆಗಿರ್ಲಿ, ಯಾವುದಾಗಿದ್ರೂ ಕೂಡ ನಮ್ಮ ಮೈ ಸ್ವಚ್ಛ ಮಾಡೋದಷ್ಟೇ ಅಲ್ಲ, ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡುತ್ತೆ. ಆದ್ರಿಂದ ಆ ಶಕ್ತಿ ಎನ್ನುವಂತಹದ್ದು ಅದರ ಸ್ಮರಣೆಗೆ ಇದೆ ಅಂದಮೇಲೆ ಆ ನೀರಿಗೆ ಎಷ್ಟು ಶಕ್ತಿ ಇರಬೇಕು ಹೇಳಿ. ಆದ್ರಿಂದ ಅದು ಸ್ವಚ್ಛವಾಗಿರುತ್ತೆ. ಆದ್ರಿಂದ ಅದನ್ನು ನೋಡಿ ನಾನು ಕಲಿತ ಪಾಠ, ನಾನು ಸ್ವಚ್ಛವಾಗಿರಬೇಕು. ಅಲ್ಲ, ನನ್ನ ಪಕ್ಕದಲ್ಲಿದ್ದವನು ದುಷ್ಟನಾಗಿದ್ದಾನೆ, ಕೆಲಸ ಮಾಡುವಾಗ ಲಂಚ ತಗೊಳ್ತಾನೆ, ಅವನು ಮಾಡ್ತಿದ್ದಾನೆ, ನಾನು ಮಾಡಿದರೆ ತಪ್ಪೇನು? ಬೇಡ. ಯಾಕೆ ಅಂದರೆ ಅವನು ಮಾಡಿದ್ದಾನೆ ಅಂತಂದ್ರೆ ಅವನು ಕೆಸರಂತೆ ನೀನು ಯಾಕೆ ಬದುಕ್ತಿ? ನೀನು ಸ್ವಚ್ಛವಾಗಿ ಬದುಕು, ನೀರಿನಂತೆ ಬದುಕು, ನೀರಿನ ಬದುಕು ನಿನ್ನದ್ದಾಗಬೇಕು ಅಂತ. ಹೀಗೆ ನೀರಿನಿಂದ ಸ್ವಚ್ಛವಾಗಿ ಬದುಕಬೇಕು ಅನ್ನುವಂಥದ್ದನ್ನ ನಾನು ಪಾಠವನ್ನು ಕಲಿತೆ. ಇಷ್ಟೇನಾ? ಅಷ್ಟೇ ಅಲ್ಲ, ಮತ್ತಿನ್ನೇನು ಅಂದರೆ ಆ ನೀರಿಂದ ಕಲ್ತಿರುವಂಥದ್ದು ಪ್ರಕೃತಿತ ಸ್ನಿಗ್ಧ. ಅದರಲ್ಲಿ ಇನ್ನೊಂದು ಗುಣ ಇದೆ, ಸ್ನಿಗ್ಧ ಅಂದರೆ ಸ್ನೇಹ. ನೀವು ಮನೆಯಲ್ಲಿ ಹಿಟ್ಟನ್ನು ತಂದು ಕೊಟ್ರೆ, ಗೋಧಿ ಹಿಟ್ಟನ್ನು ಅಥವಾ ಏನಾದರೂ ಜೋಳದ ಹಿಟ್ಟನ್ನು ತಂದು ಕೊಟ್ರೆ, ಹೆಣ್ಣು ಮಕ್ಕಳು ಏನು ಮಾಡ್ತಾರೆ, ಆ ನೀರನ್ನು ಒಂದಷ್ಟು ತಗೊಂಡು ಹಿಟ್ಟಿಗೆ ಹಾಕ್ತಾರೆ. ಹಾಕಿ ಅದನ್ನು ಕಲಸುವಾಗ ಏನಾಗುತ್ತೆ, ಬಿಡಿಯಾಗಿರುವಂಥ ಹಿಟ್ಟೆಲ್ಲವೂ ಕೂಡ ನೀರು ಹಾಕಿದ್ದು ಕೂಡ ಒಂದಾಗಿಬಿಡುತ್ತೆ. ಓಹೋ, ಹಾಗಾಗಿ ನೀರಿನಲ್ಲಿ ಇನ್ನೊಂದು ಗುಣ ಇದೆ. ಏನದು? ಸ್ನೇಹ. ಅಂದರೆ ಎಲ್ಲರಲ್ಲೂ ಕೂಡ, ಅಂದರೆ ಯಾರನ್ನೂ ಕೂಡ ಬೇರ್ಪಡಿಸಬೇಕು ಅನ್ನೋ ಭಾವ ಇರಬಾರದು, ಎಲ್ಲರೂ ಕೂಡ ಕೂಡಿ ಬದುಕಬೇಕು ಅನ್ನುವಂಥದ್ದನ್ನು ನಾನು ಈ ನೀರಿನಿಂದ ಪಾಠ ಕಲಿತೆ. ಎಲ್ಲ ಕೂಡಿ ಬದುಕಬೇಕು. ಎಂಥ ಅದ್ಭುತವಾದ ಪಾಠ. ಯಾರನ್ನೂ ಕೂಡ ದ್ವೇಷ ಮಾಡಬಾರದು, ನೀನು ದೂರ ಇರು ಅಂತ ಹೇಳಬಾರದು, ಎಲ್ಲರನ್ನೂ ಕೂಡ ಹತ್ತಿರಕ್ಕೆ ಕಲಿಬೇಕು, ಎಲ್ಲರನ್ನೂ ಕೂಡ ಸೇರಿಸಿಕೊಳ್ಳಬೇಕು, ಎಲ್ಲರೂ ನನ್ನ ಬಂಧುಗಳಂತೆ ಬದುಕಬೇಕು, ವಸುದೈವ ಕುಟುಂಬಕಂ ಅನ್ನುವಂತೆ ಬದುಕಬೇಕು ಅನ್ನುವ ಪಾಠವನ್ನ ನಾನು ನೀರಿನಿಂದ ಕಲಿತೆ. ಎಷ್ಟು ಅದ್ಭುತ. ಇನ್ನು ಹೇಳ್ತಾನೆ, ಅಷ್ಟೇ ಅಲ್ಲ, ಮಧುರಃ. ಈ ನೀರಿನಲ್ಲಿ ಇನ್ನೊಂದು ಗುಣ ಇದೆ ಅಂತ ಹೇಳಿದ. ಮಧುರಃ, ಮಾಧುರ್ಯ ಅಂತಂದ್ರೆ ಅದೊಂದು ತೃಪ್ತಿ ಇದೆ ನೋಡಿ. ಏನಂತಾರಲ್ಲ, ನಿಮಗೆ ಒಂದು ತುಂಬ ಬಾಯಾರಿಕೆ ಆಗಿರುತ್ತೆ, ನೀರಡಿಕೆ ಆಗಿದೆ, ತುಂಬ ಬಾಯಾರಿಕೆ. ನಿಮಗೆ ಆ ಬಾಯಾರಿಕೆ ಆದಾಗ ನಿಮಗೆ ಮನೆಗೆ ಹೋದ್ರೆ ಒಂದು ಲೋಟ ಹಾಲು ಕೊಡ್ತೀನಿ ಕುಡಿ ಅಂದ್ರು, ಒಂದು ಲೋಟ ಕಾಫಿ ಕೊಡ್ತೀನಿ ಕುಡಿ ಅಂದ್ರು ಕೂಡ ನಿಮಗೆ ಆ ತೃಪ್ತಿ ಆಗಲ್ಲ. ಅದು ನೀರು ಕುಡಿದಾಗಲೇ ಒಂದು ಆನಂದ ಇರುತ್ತಂತೆ. ನೀರು ಕುಡಿದ್ರೆ ಒಂದು ಆನಂದ, ಅದರಲ್ಲಿ ಒಂದು ಮಾಧುರ್ಯ ಎನ್ನುವಂಥದ್ದಿದೆ. ಆ ಆನಂದ ಅದು ಮತ್ತೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಲು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಕಾಫಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಬೋರ್ನವಿಟ ಕೊಡ್ಲಿಕ್ಕೂ ಸಾಧ್ಯ ಇಲ್ಲ. ಮತ್ತೆ ಯಾವುದದು ನೀರು ಮಾತ್ರ ಕೊಡುತ್ತಂತೆ ಅಂಥದ್ದು. ಹಾಗೆ ಅದರಲ್ಲೊಂದು ಮಾಧುರ್ಯ ಅನ್ನುವಂಥದ್ದು ಇದೆಯಲ್ವಾ, ಮಧುರವಾಗಿರುವಿಕೆ. ಅದರಲ್ಲಿ ಇನ್ನೂ ಮಾಧುರ್ಯ ಗೊತ್ತಾಗಬೇಕು ಅಂದರೆ ನೀರು ಸಿಹಿ ಯಾವಾಗಲೂ ಕೂಡ. ಆ ಸಿಹಿಯ ಅನುಭವ ನಿಮಗೆ ಬರಬೇಕು ಅಂದರೆ ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ಈ ನೆಲ್ಲಿಕಾಯಿ ಇರುತ್ತಲ್ವ, ನೆಲ್ಲಿಕಾಯಿಯನ್ನು ಕಚಕಚ ಅಂತ ಕಡಿಬೇಕು. ಅದು ಬೆಟ್ಟದ ನೆಲ್ಲಿಕಾಯಿ ಕಡಿಬೇಕು ಚೆನ್ನಾಗಿ. ಆ ಬೆಟ್ಟದ ನೆಲ್ಲಿಕಾಯಿ ಕಡಿದು ತಿಂದು ಎಲ್ಲ ಆದ ನಂತರ ಒಂದು ಲೋಟ ನೀರು ಕುಡೀರಿ, ಒಂದು ಸಿಹಿಯ ಅನುಭವ ಆಗುತ್ತೆ ನೋಡಿ. ಆ ಸಿಹಿ ನೀವು ಏನು ತಯಾರು ಮಾಡಬೇಕು ಅಂದ್ರೆ ಆಗಲ್ಲ ಅಂತ ಸಿಹಿ. ನೀವು ಸಕ್ಕರೆ ಹಾಕಿದರೂ ಕೂಡ ಆ ಸಿಹಿ ಸಿಗುವುದಿಲ್ಲ ನಿಮಗೆ. ಅದೇನು ವಿಚಿತ್ರವಾದಂಥ ಒಂದು ಸಿಹಿಯ ಅನುಭವ ಆಗುತ್ತೆ. ಅದು ನೀರಿನಲ್ಲೇ ಇರುವ ಗುಣ ಇದು. ಅಂದರೆ ಸಿಹಿಯಾದ ಅನುಭವವನ್ನು ಕೊಡುತ್ತೆ. ಇದರಿಂದ ನಾನೊಂದು ಪಾಠ ಕಲಿತೆ. ಏನು ಅಂದರೆ, ನಾನು ಮತ್ತೊಬ್ಬರಿಗೆ ಮಧುರವಾಗಬೇಕು ಅಂತ. ಮಧುರವಾಗಬೇಕು ಅಂದರೆ
ಮಧು ಅಂದರೆ ಆನಂದವನ್ನು ಕೊಡುವಂತಹದ್ದು ಅಂತ, ರಾ ಅಂದರೆ ಕೊಡೋದು ಅಂತ ಅರ್ಥ. ಮಧುರ ಅಂದರೆ ನನ್ನ ಬಳಿಯಲ್ಲಿ ಯಾರಾದರೂ ಬಂದು ಮಾತಾಡಿದ್ರು ಅಂತ ಆದರೆ ಅವರ ಜೊತೆಗೆ ನನ್ನ ವ್ಯವಹಾರ ಹೇಗಿರಬೇಕು ಅಂದರೆ ಎಷ್ಟು ಮಧುರವಾಗಿ ಮಾತನಾಡ್ತಾನಪ್ಪ ಈ ವ್ಯಕ್ತಿ. ಒಂದೊಂದು ಶಬ್ದಗಳನ್ನು ಕೇಳ್ತಾ ಇದ್ರೆ ಎಲ್ಲೋ ಒಂದು ಜೇನಿನ ಒಳಗೆ ಅದ್ದಿ ಶಬ್ದಗಳನ್ನು ನಮ್ಮ ಕಿವಿಗೆ ಹಾಕ್ತಾ ಇದ್ದಾನೋ ಏನೋ ಅಂತ ಅನ್ನುವಷ್ಟು ಆನಂದ ಕೊಡಬೇಕಂತೆ ಆ ಶಬ್ದ ಎನ್ನುವಂಥದ್ದು. ಆ ರೀತಿ ನಮ್ಮ ಮಾತು ಎನ್ನುವಂಥದ್ದಿರಬೇಕು. ಮತ್ತೊಬ್ಬರಿಗೆ ಹಿಂಸೆ ಆಗುವಂತೆ, ಅಯ್ಯೋ ಇವನು ಯಾವಾಗಪ್ಪ ಮಾತು ನಿಲ್ಲಿಸ್ತಾನೆ, ಯಾವಾಗಾದ್ರೂ ನಿಲ್ಲಿಸಿದ್ರೆ ಸಾಕು, ಕಿವಿ ಮುಚ್ಕೊಂಡು ಹೋದ್ರೆ ಸಾಕಪ್ಪ, ಇವನು ಯಾಕಾದ್ರೂ ಎದುರಿಗೆ ಸಿಕ್ಕಪ್ಪ ಇವನು ಮಾತಾಡ್ತಾನಲ್ಲ ಅಂತ ಅನ್ನಿಸಬಾರದು. ಹಾಗೆ ಬದುಕಬೇಕು. ಮತ್ತೊಬ್ಬರಿಗೆ ಆನಂದ ಆಗುವ ರೀತಿಯಲ್ಲಿ ನನ್ನ ಮಾತುಗಳಿರಬೇಕು ಅನ್ನುವಂತಹದ್ದನ್ನ ನೀರಿನಲ್ಲಿರುವ ಮಾಧುರ್ಯ ಗುಣವನ್ನು ನೋಡಿ ನಾನು ಈ ಪಾಠವನ್ನು ಕಲಿತೆ ಅಂತ ಹೇಳ್ತಾನೆ. ಇಂತಹ ಅದ್ಭುತವಾಗಿರುವಂಥ ಈ ಜೀವನದ ಪಾಠ ಎನ್ನುವಂತಹದ್ದನ್ನ ನಾನು ಇದರಿಂದ ಕಲ್ತಿದ್ದೇನೆ, ಇದು ನೀರಿನಿಂದ ಕಲ್ತಿರುವಂಥ ಪಾಠ ಅಂತ ಹೇಳ್ತಾನೆ. ಇಷ್ಟೇ ಅಲ್ಲ, ಇನ್ನು ಅಲ್ಲದೇನೆ ಮತ್ತೆ ಹೇಳ್ತಾನೆ, ಮುನಿಹಿ ಪುನಾತ್ಯಘಾನ್ ಮಿತ್ರಂ. ಇದು ಪುನಾತ್ಯಘಾನ್, ನಮ್ಮ ಪಾಪಗಳನ್ನು ಪರಿಹಾರ ಮಾಡುತ್ತೆ ಈ ನೀರೆನ್ನುವಂಥದ್ದು. ಗಂಗೆಯಲ್ಲಿ ಮಿಂದ್ರೆ ಸಾಕಲ್ವ, ಅದು ಪಾಪ ಪರಿಹಾರ ಆಗುತ್ತೆ. ಅಂತಹದ್ದು ಪಾಪವನ್ನು ಅಂದರೆ ನನ್ನನ್ನು ನೋಡಿದರೆ ಮತ್ತೊಬ್ಬರ ಪಾಪ ಪರಿಹಾರ ಆಗಬೇಕು, ಆ ರೀತಿಯ ವ್ಯಕ್ತಿತ್ವ ನಾನು ಬೆಳೆಸ್ಕೊಳ್ಬೇಕು ಅನ್ನೋದನ್ನು ಕೂಡ ನಾನು ಈ ನೀರಿನಿಂದ ಪಾಠ ಕಲಿತೆ. ಇದಲ್ಲದೆ ಮತ್ತೆ ಹೇಳ್ತಾನೆ ಅವನು, ಅಗ್ನಿ, ಬೆಂಕಿಯಿಂದ ನಾನೊಂದು ಪಾಠವನ್ನು ಕಲಿತೆ ಅಂತ ಹೇಳಿದ. ಬೆಂಕಿಯಿಂದ ಕಲಿತಂಥ ಪಾಠ ಏನು ಅಂತ ಹೇಳಿದರೆ, ತೇಜಸ್ವಿ ತಪಸಾ ದೀಪ್ತ ದುರ್ದರ್ಶೋ ದೂರಭಾಜನ ಸರ್ವಭಕ್ಷೋಪಿ ಯುಕ್ತಾತ್ಮ ನಾದತ್ತೆ ಪಾಪಮಗ್ನಿವತ್ ಅಂತ. ಇದು ಬೆಂಕಿಯಿಂದ ಕಲಿತಂಥ ಪಾಠ ನಾನು ಅಂತ. ತೇಜಸ್ವಿ ತಪಸಾ ದೀಪ್ತ ಅಂತಂದ. ಅಗ್ನಿ ಏನಾಗುತ್ತೆ ಅಂತ ಹೇಳಿದರೆ ತೇಜಸ್ವಿ, ಹೊಳಿತಾ ಇರುತ್ತೆ ಯಾವಾಗಲೂ ಕೂಡ. ಬೆಳಕು ಎಲ್ಲಿ ಬೆಂಕಿ ಇರುತ್ತೋ ಅಲ್ಲಿ ಬೆಳಕಿರುತ್ತೆ. ಅದು ಇತ್ತು ಅಂತ ಆದರೆ ಸುತ್ತಮುತ್ತಲು ಇದ್ದವರಿಗೆಲ್ಲ ಬೆಳಕನ್ನು ಕೊಡ್ತಾ ಇರುತ್ತಂತೆ. ಬೆಂಕಿ ಎನ್ನುವಂತಹದ್ದು ತಾನು ಬೆಳಗುತ್ತೆ, ತಾನು ಬೆಳಗುವುದು ಮಾತ್ರ ಅಲ್ಲ, ಸುತ್ತಮುತ್ತಲು ಇರುವವರಿಗೂ ಕೂಡ ಬೆಳಕನ್ನು ಕೊಡುತ್ತೆ. ನಾನು ಇದರಿಂದ ಪಾಠ ಕಲಿತೆ ಏನು, ನಾನು ಬೆಂಕಿ ಆಗಬೇಕು, ನನ್ನಿಂದಾಗಿ ಸುತ್ತಮುತ್ತಲು ಇರುವವರಿಗೂ ಕೂಡ ಬೆಳಕು ಸಿಗಬೇಕು. ಅಂದರೆ ಬೆಂಕಿ ಆಗಬೇಕು ಅಂದರೆ, ಬೆಂಕಿ ಅಂದರೆ ಅದು ಬೆಳಕು. ಬೆಳಕು ಅನ್ನೋದು ಜ್ಞಾನದ ಸಂಕೇತ. ಅಂದರೆ ನಾನು ಅಂತರಂಗದಿಂದಾಗಿ ಜ್ಞಾನಿ ಆಗಬೇಕು, ಜೊತೆಗೆ ನನ್ನ ಸುತ್ತಮುತ್ತಲು ಇದ್ದಂಥವರ ಅಜ್ಞಾನವನ್ನು ಪರಿಹಾರವನ್ನು ಮಾಡಬೇಕು. ಹೀಗೆ ನನ್ನ ಜ್ಞಾನ ಎನ್ನುವಂಥದ್ದು ಮತ್ತೊಬ್ಬರ ಅಜ್ಞಾನ ಪರಿಹಾರಕವಾಗಿ ನಿಲ್ಲಬೇಕು ಅನ್ನುವಂಥದ್ದನ್ನು ನಾನು ಈ ಬೆಂಕಿಯಿಂದ ಪಾಠ ಕಲಿತೆ. ಅಷ್ಟೇ ಅಲ್ಲ, ತಪಸಾ ದೀಪ್ತ, ಬೆಂಕಿ ತಪಸಾ ದೀಪ್ತ. ಅದು ಏನು ಅಂದರೆ ನಿರಂತರವಾಗಿ ತಪನ ಅಂದರೆ ತಾಪ ಇರುತ್ತೆ ಅದರಲ್ಲಿ. ತಾಪ ಅಂದರೆ ಇಲ್ಲೂ ಹೇಗಿರಬೇಕು, ನಮ್ಮಲ್ಲಿ ತಾಪ ಇರಬೇಕು. ಯಾವ ತಾಪ ಅಂದರೆ ತಪ ಆಲೋಚನೆ ಅಂತ, ನಿರಂತರವಾದ ಆಲೋಚನೆ. ಏನು ಆಲೋಚನೆ? ಹಿರಿದಾದ ತತ್ವ ಅಂದರೆ ಭಗವತ್ ತತ್ವದ ಬಗ್ಗೆ ನಿರಂತರವಾದ ಆಲೋಚನೆ ಎನ್ನುವಂತಹದ್ದು ಮಾಡಬೇಕು. ಇದು ನಾನು ಬೆಂಕಿಯಿಂದ ಕಲಿತಂಥ ಪಾಠ. ಇನ್ನೊಂದು ದುರ್ದರ್ಶೋ ದೂರಭಾಜನ ಅಂತ, ಸರ್ವಭಕ್ಷೋಪಿ. ಇನ್ನೊಂದೇನು ಅಂತ ಹೇಳಿದರೆ, ಈ ದುರ್ದರ್ಶ ದೂರಭಾಜನ, ಬೆಂಕಿಯನ್ನ ಮುಟ್ಟಿ ಅದರ ಜೊತೆಗೆ ಆಟ ಆಡ್ತೇವೆ ಅಂದರೆ ಯಾರಿಗೂ ಆಗೋದಿಲ್ಲ, ಸುಟ್ಟೋಗ್ತೇವೆ. ಹಾಗಾಗಿ ನಾನು ಇದರಿಂದ ಒಂದು ಪಾಠವನ್ನು ಕಲಿತೆ, ಯಾರೇ ನನ್ನ ಬಳಿಯಲ್ಲಿ ಬರಬೇಕು ಅಂದರೂ ಕೂಡ ನನ್ನಿಂದ ದೂರದಲ್ಲಿ ನಿಂತು ನೋಡಬೇಕಷ್ಟೇ ಹೊರತು ನನ್ನನ್ನು ಮುಟ್ಟುವಂತೆ ಇರಬಾರದು. ಬೆಂಕಿಯಂತೆ ನಾನಿರಬೇಕು ಅಂತ. ಬೆಂಕಿಯಂತೆ ಇರಬೇಕು ಅಂದರೆ ನಾವು ಸುಡೋದು ಅಂತ ಅರ್ಥ ಅಲ್ಲ, ಬೆಂಕಿಯಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು. ಯಾರಾದರೂ ನಮ್ಮ ಎದುರಲ್ಲಿ ಬಂದು ಹೇಗೆ ಬೇಕಾದ್ರೆ ಹಾಗೆ ಮಾತಾಡ್ತೀವಿ ಅಂದರೆ, ಅಯ್ಯೋ ದೊಡ್ಡವರವರು ಮಹಾತ್ಮರು, ಅಂಥವ್ರು ಎದುರಲ್ಲಿ ಮಾತನಾಡಬಾರ್ದು ನಾವು ಅನ್ನುವ ಭಾವನೆ ಅವರಿಗೆ ಹುಟ್ಟಬೇಕು. ಅಂದರೆ ಆ ಭಾವನೆ ಅವರಿಗೆ ಹುಟ್ಟಬೇಕು ಅಂದರೆ ನನ್ನ ವ್ಯಕ್ತಿತ್ವ ಎಷ್ಟು ದೊಡ್ಡದಾಗಿರಬೇಕು. ಯಾರಾದರೂ ಒಬ್ಬ ಸ್ವಾಮಿಗಳು ಬಂದರು ಅಂತ ಆದರೆ ನಾವೇನು ಮಾಡ್ತೇವೆ, ಸ್ವಾಮಿಗಳಿದ್ದಾರೆ, ಅಯ್ಯೋ ಸ್ವಾಮಿಗಳಿದ್ದಾರೆ, ದೂರದಲ್ಲಿರಬೇಕು, ಅವ್ರಿಗೆ ಗೌರವ ಕೊಡಬೇಕು ಅಂತ ಹೇಗೆ ವ್ಯವಹಾರ ಮಾಡ್ತೇವೆ. ಅಂದರೆ ಅವರು ನಿರಂತರವಾದ ತಪಸ್ಸಿನಿಂದಾಗಿ ಬೆಂಕಿಯಂತೆ ತಯಾರಾಗಿರ್ತಾರಂಥವ್ರು. ಹಾಗಾಗಿ ಬೆಂಕಿಯಂತೆ ತಯಾರಾದದ್ರಿಂದಾಗಿ ಅವರ ಹತ್ತಿರಕ್ಕೆ ಹೋಗಿ ಗಲಾಟೆ ಮಾಡುವಷ್ಟು ಸಾಮರ್ಥ್ಯ ನಮಗಿರುವುದಿಲ್ಲ. ಅದರಿಂದಾಗಿ ಆ ಬೆಂಕಿಯಂಥ ವ್ಯಕ್ತಿತ್ವ ನನ್ನದ್ದಾಗಬೇಕು, ನನ್ನನ್ನು ಯಾರು ತಡುವಂತೆ ನಾನು ಇರಬಾರದು ಅನ್ನೋದನ್ನು ಬೆಂಕಿಯಿಂದ ನಾನು ಪಾಠವನ್ನು ಕಲಿತೆ. ಅಷ್ಟೇ ಅಲ್ಲ, ಸರ್ವಭಕ್ಷೋಪಿ ಯುಕ್ತಾತ್ಮ. ಬೆಂಕಿಗೆ ಎಷ್ಟು ವಿಚಿತ್ರ ಅಂದರೆ, ನೀವು ಏನು ಹಾಕಿದರೂ ಅದು ಭಕ್ಷಣೆ ಮಾಡುತ್ತೆ, ಏನು ಹಾಕಿದರೂ ಸುಟ್ಟಾಕತ್ತೆ. ನೀವು ಏನು ಬೇಕಾದರೂ ಅದಕ್ಕೆ ಕಸ ಹಾಕಿ ಕಸವನ್ನು ಸುಡುತ್ತೆ, ಒಳ್ಳೆ ಪದಾರ್ಥ ಹಾಕಿದರೂ ಸುಡುತ್ತೆ, ಕೆಟ್ಟ ಪದಾರ್ಥ ಏನು ಹಾಕಿದರೆ ಅದನ್ನೆಲ್ಲವನ್ನು ಕೂಡ ಸುಟ್ಟು ನಾಶ ಮಾಡುತ್ತೆ. ಅದು ಸರ್ವಭಕ್ಷ, ಏನು ಹಾಕಿದರೂ ಅದನ್ನು ಭಕ್ಷಣೆ ಮಾಡುತ್ತಂತೆ.
ಇದರಿಂದ ನಾನಿನ್ನೊಂದು ಪಾಠ ಕಲಿತೆ. ಏನು? ಜೀವನದಲ್ಲಿ ಏನು ಬರುತ್ತೆ ಅದನ್ನು ಸ್ವೀಕಾರ ಮಾಡಬೇಕು. ಇದು ಬೇಕು, ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಯಾವುದೇ ಇಲ್ಲ. ಯಾವುದನ್ನು ಹಾಕಿದರೂ ಅದನ್ನು ಪವಿತ್ರ ಮಾಡಿ ಹಾಕುವ ಸಾಮರ್ಥ್ಯ ಬೆಂಕಿಗಿದೆ. ಹಾಗೆ ನನ್ನ ಬಳಿ ಬಂದವರನ್ನೆಲ್ಲ ಪವಿತ್ರ ಮಾಡುವಷ್ಟು ಸಾಮರ್ಥ್ಯವನ್ನು ನಾನು ಬೆಳೆಸಿಕೊಳ್ಳಬೇಕು ಅನ್ನೋದನ್ನು ಬೆಂಕಿಯಿಂದ ನಾನು ಪಾಠ ಕಲಿತೆ ಅಂತ ಹೇಳ್ತಾರೆ. ಇದು ಬೆಂಕಿಯಿಂದ ಕಲಿತಂಥ ಪಾಠ ಇದು ಅಂತ ಬೆಂಕಿಯ ಪಾಠವನ್ನು ಹೇಳಿದ. ಇದು ಆದಮೇಲೆ ಮುಂದೆ ಇಲ್ಲಿಗೆ ಪಂಚಭೂತಗಳು ಮುಗೀತು. 5 ಭೂತಗಳಿಂದಾಗಿ, ಪಂಚಭೂತಗಳಿಂದಾಗಿ ಪಾಠವನ್ನು ಕಲಿತೆ ಅಂತ ಹೇಳಿದ. ಇದಾದ ಮೇಲೆ ಕಣ್ಣಿಗೆ ಕಾಣುವಂತಹ 2 ದೊಡ್ಡದಾಗಿರುವಂತಹ ವಸ್ತುಗಳು ಅಂತ ಹೇಳಿದರೆ, ಒಂದು ಚಂದ್ರ, ಇನ್ನೊಂದು ಸೂರ್ಯ. ಇವರಿಬ್ಬರಿಂದಲೂ ನಾನು ಪಾಠವನ್ನು ಕಲಿತೆ ಅಂತ ಹೇಳ್ತಾರೆ. ಒಂದು ಚಂದ್ರನಿಂದ ನಾನು ಪಾಠವನ್ನು ಕಲಿತೆ ಅಂತ. ಏನು ಪಾಠ ಕಲಿತದ್ದು ಅಂದರೆ, ವಿಸರ್ಗಾದ್ಯಾಹ ಸ್ಮಶಾನಾಂತಾಹ ಭಾವಾ ದೇಹಸ್ಯ ನಾತ್ಮನಃ ಕಲಾನಾಂ ಇವ ಚಂದ್ರಸ್ಯ ಕಾಲೇನ ಅಲಕ್ಷ್ಮ್ಯ ವರ್ತ್ಮನ ಅಂತ. ಇದು ಇನ್ನೊಂದು ವಿಶೇಷತೆ ಈ ಚಂದ್ರನಿಂದ ಕಲಿತಂಥ ಪಾಠದಲ್ಲಿ. ಏನು? ವಿಸರ್ಗಾದ್ಯಾಹ ಸ್ಮಶಾನಾಂತಾಹ. ಚಂದ್ರ ಎಷ್ಟು ವಿಚಿತ್ರ ನೋಡಿ. ಈಗ ಶುಕ್ಲ ಪಕ್ಷದಲ್ಲಿ ಚಂದ್ರ ದಿನೇ ದಿನೇ ವೃದ್ಧಿಯನ್ನು ಹೊಂದ್ತಾ ಇದ್ದಾನೆ. ಹುಣ್ಣಿಮೆ ಬರೋ ಹೊತ್ತಿಗೆ ಪೂರ್ಣ ಚಂದ್ರನಾಗಿ ಕಾಣಿಸ್ತಾನೆ ನಮಗೆ. ಹುಣ್ಣಿಮೆ ದಿವಸ ನಮಗೆ ಈ ಸಿಟಿಯಲ್ಲಿ ಬದುಕಿ ನಮಗೆ ಆ ಚಂದ್ರ ಹೇಗಿದ್ದಾನೆ ಅನ್ನುವ ಅದರ ಸೊಬಗನ್ನು ಅನುಭವಿಸುವಂಥದ್ದು ನಾವು ಮರೆತಿದ್ದೇವೆ. ನಿಜವಾಗ್ಲೂ ಒಂದು ಹಳ್ಳಿಯಲ್ಲಿ ಹೋದರೆ, ಹಳ್ಳಿಗಳಲ್ಲಿ ಮನೆಗಳೆಲ್ಲ ಒಂಥರ ಗುಡಿಸಲು ಮನೆಗಳು ಅವು ಇವು ಇರ್ತಾರೆ. ಮನೆ ಅಂಗಳವೇ ದೊಡ್ಡದಿರ್ತದೆ. ಆ ಅಂಗಳದಲ್ಲೇನೆ ಒಂದು ಮಂಚ ಹಾಕ್ಕೊಂಡು ಸಾಯಂಕಾಲದ ಹೊತ್ತು ಹಾಯಾಗಿ ಕೂತಿರ್ತಾರೆ ಎಲ್ಲರೂ ಕೂಡ. ಬೇಡ ಅಂದ್ರೂ ಕೂಡ ಮೇಲ್ಗಡೆ ಚಂದ್ರ ಕಾಣಿಸ್ತಾ ಇರ್ತಾನೆ, ಅಷ್ಟು ಸುಂದರ. ಇಲ್ಲೆಲ್ಲ ಏನು ಅಂದರೆ, ನಮಗೆ ಮನೆಗಳೇ ನಾವು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿರೋದ್ರಿಂದ ಚಂದ್ರ ಎಲ್ಲಿದ್ದಾನೆ ಅಂತ ರಾತ್ರಿ ಹುಡುಕಬೇಕಾದ್ರೆ ಮನೆಯಿಂದ ಹೊರಗೆ ಬಂದು ಅಲ್ಲಿ ಇಲ್ಲಿ ಓಡಾಡಬೇಕಾಗ್ತದೆ. ಅಷ್ಟು ಸುಲಭದಲ್ಲಿ ಕಾಣಲ್ಲ ನಮಗೆ ಚಂದ್ರ, ಹಾಗಿರ್ತಾನೆ. ಆದರೆ ಚಂದ್ರ, ಅವನನ್ನು ನೋಡೋದ್ರಲ್ಲಿ ಒಂದು ಆನಂದ ಇದೆ. ಚಂದ್ರನನ್ನು, ಆ ಹುಣ್ಣಿಮೆಯ ಸೊಬಗನ್ನು ಅನುಭವಿಸೋದೇ ಒಂದು ಆನಂದ, ಅದರಲ್ಲೊಂದು ಆನಂದ ಇದೆ. ಹೀಗೆ ಅಂತೂ ಚಂದ್ರ ಏನಾಗ್ತಾನೆ ಅಂದರೆ, ಶುಕ್ಲ ಪಕ್ಷ ಬಂದಾಗ ಸರಿಯಾಗಿ ಅವನು ಬೆಳೀತಾ ಹೋಗ್ತಾನೆ, ವೃದ್ಧಿ ಆಗ್ತಾನೆ. ಹುಣ್ಣಿಮೆ ಬರೋ ಹೊತ್ತಿಗೆ ವೃದ್ಧಿಯಾಗಿ ಹೋಗಿರ್ತಾನೆ. ಅದೇ ಕೃಷ್ಣ ಪಕ್ಷ ಬಂತು ಅಂದರೆ ನಿತ್ಯದಲ್ಲೂ ಒಂದೊಂದು ಕಳೆಗಳೆಲ್ಲವೂ ಕೂಡ ಹೋಗ್ತಾ ಹೋಗುತ್ತೆ. ಕೊನೆಗೆ ಅಮಾವಾಸ್ಯೆ ಬಂತು ಅಂದರೆ ಚಂದ್ರ ಇಲ್ಲವೇ ಇಲ್ಲ, ಪೂರ್ಣವಾಗಿ ಡಿಸಪೇರ್ ಆಗಿ ಹೋಗ್ಬಿಡ್ತಾನೆ ಆ ಚಂದ್ರ. ಹೀಗೆ ಅಂದರೆ ಚಂದ್ರ ಹುಣ್ಣಿಮೆ ದಿವಸಕ್ಕೆ ನೋಡುವಾಗ ಪೂರ್ಣ ಚಂದ್ರನಾಗಿ ಬಂದ, ಇವತ್ತು ನೋಡುವಾಗ ಅಮಾವಾಸ್ಯೆಗೆ ನೋಡಬೇಕಾದ್ರೆ ಚಂದ್ರನೇ ಇಲ್ಲ. ಅಯ್ಯೋ, ಚಂದ್ರ ಹುಟ್ಟಿದ ಸತ್ವದ್ನಲ್ಲೋ ಪಾಪ. ಎಲ್ಲಾದರೂ ಚಂದ್ರನಿಗೆ ದುಃಖ ಆಯ್ತಾ? ಇದು ಚಂದ್ರನಿಗೆ ದುಃಖ ಆಗಲಿಲ್ಲ. ಯಾಕೆ ಅಂದರೆ, ಮತ್ತೆ ನಾಳೆ ಶುಕ್ಲ ಪಕ್ಷ ಬರುತ್ತೆ, ಮತ್ತೆ ನಾ ಬೆಳೀತೀನಿ ಅಂತ ಬೆಳೀತಾನೆ ಅಷ್ಟೇ, ಆನಂದವಾಗಿರ್ತಾನೆ. ಅಂದರೆ ಅವನ ಜೀವನದಲ್ಲಿ ವೃದ್ಧಿ ಆಯಿತು, ನಾಶ ಆಯಿತು ಅಂತ ಹೇಳಿಬಿಟ್ಟು ಯಾವತ್ತೂ ಕೂಡ ನಾನು ಬೆಳೀತಾ ಇದ್ದೇನೆ ಅಂತ ಆನಂದ ಪಡಲಿಲ್ಲ. ನಾನು ಇದರಲ್ಲಿ ಮತ್ತೆ ಡಿಸಪೈರ್ ಆಗ್ತಾ ಇದ್ದೀನಿ ದಿನೇ ದಿನಕ್ಕೂ ಕೂಡ ಅಂತಲೂ ಕೂಡ ದುಃಖವನ್ನು ಪಡಲಿಲ್ಲ. ಅವನನ್ನು ನೋಡಿ ನಾನು ಪಾಠ ಕಲಿತೆ. ಏನು ಅಂದರೆ, ನನ್ನ ಜೀವನದಲ್ಲೂ ಕೂಡ, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಕೂಡ ಇವೆಲ್ಲ ಬರ್ತಾನೆ ಇರುತ್ತೆ. ಹುಣ್ಣಿಮೆಯಂತೆ ಬೆಳೀತಾ ಹೋಗ್ತೇವೆ, ಆಮೇಲೆ ಅಮಾವಾಸ್ಯೆ ಬರಬೇಕಾದ್ರೆ ನಿಧಾನವಾಗಿ ಎಲ್ಲವೂ ಕೂಡ ಕಳೆ ಕೇಳುತ್ತಾ ಹೋಗುತ್ತಂತೆ. ಹೇಗೆ ನಮ್ಮ ಜೀವನದಲ್ಲೂ ಕೂಡ ಏನಾಗುತ್ತೆ ಹೇಳಿ? ಮೊದಲು ತಾಯಿ ಗರ್ಭದಲ್ಲಿ ಇರ್ತೇವೆ, ಗರ್ಭದಿಂದ ಹೊರಗೆ ಬಂದು ಕೂಡಲೇ ಕಣ್ಣನ್ನು ಅರಳಿಸಿ ಜಗತ್ತನ್ನು ನೋಡ್ಲಿಕ್ಕೆ ಶುರು ಮಾಡ್ತೀವಿ, ಬೆಳೀಲಿಕ್ಕೆ ಶುರುವಾಗ್ತೇವೆ. ಬೆಳೀತಾ ಇದ್ದೇವೆ. ಅದರಿಂದ ಬಾಲ್ಯಾವಸ್ಥೆ, ಯೌವನಾವಸ್ಥೆ ಬಂತು. ಆಮೇಲೆ ಏನಾಗುತ್ತೆ? ಶುಕ್ಲ ಪಕ್ಷ ಬರಲಿಕ್ಕೆ ಶುರುವಾಗುತ್ತೆ. ವಾರ್ಧಕ್ಯಾವಸ್ಥೆ, ದಿನೇ ಕಳೆಗುಂದುತ್ತಾ ಬರ್ತೇವೆ, ಸ್ವಲ್ಪ ಕಳೆಗುಂದುತ್ತಾ ಬರ್ತೇವೆ. ವಿಸರ್ಗಾದ್ಯಾಹ ಸ್ಮಶಾನಾಂತಹ. ಇದು ಕಳೆಗುಂದುತ್ತಾ ಬಂದು ಕೊನೆಗೊಂದು ದಿವಸ ಎಲ್ಲಿಗೆ ಹೋಗ್ತೇವೆ ಅಂದರೆ ಸ್ಮಶಾನಾಂತಹ, ಸ್ಮಶಾನಕ್ಕೆ ಹೋಗಿ ಸೇರ್ತೇವೆ. ಯಾಕೆ ದುಃಖ ಪಡ್ತೇವೆ? ಒಬ್ಬ ವ್ಯಕ್ತಿ ಹುಟ್ಟಿದ ಅಂದಾಗ ಆನಂದ, ಅವನನ್ನು ನೋಡಿ ಖುಷಿ ಪಡ್ತಿದ್ದೇವೆ, ಎಲ್ಲ ಆಯಿತು. ಕೊನೆಗೊಬ್ಬ ವ್ಯಕ್ತಿ ಸಾಯ್ತಾ ಇದ್ದಾನೆ ಅನ್ನಬೇಕು, ಅಯ್ಯೋ ನಾನು ಹೋಗ್ತಾ ಇದ್ದೇನಲ್ಲ ಅಂತ ಅವನೇ ದುಃಖ ಪಡ್ತಾನೆ. ಅಯ್ಯೋ ನನ್ನ ಜೊತೆಗೆ ಇದ್ದಂಥ ಒಬ್ಬ ವ್ಯಕ್ತಿ ಹೋಗ್ತಿದ್ದಾನಲ್ಲ ಅಂತ ನಾವು ದುಃಖ ಪಡ್ತೇವೆ. ಯಾಕಿದೆಲ್ಲವೂ ಕೂಡ ಇದು ಸಹಜ ಅಂತ ತಿಳ್ಕೊಳ್ಳಿ. ಚಂದ್ರ ತಾನು ಹುಟ್ಟಿದ, ಬೆಳೆದ, ಮತ್ತೆ ನಾಶ ಆದ, ಅವನು ಯಾವತ್ತೂ ಕೂಡ ದುಃಖ ಪಡಲಿಲ್ಲ. ಹಾಗೆ ನಾವು ಕೂಡ ಜೀವನದಲ್ಲಿ ಬರುವಂತಹ ಈ ಎಲ್ಲ ಏನು ಬಾಲ್ಯಾವಸ್ಥೆ, ಯೌವನಾವಸ್ಥೆ, ವಾರ್ಧಕ್ಯಾವಸ್ಥೆ ಅಂತ ಇದೆಯೋ, ಇದು ಒಂದೊಂದು ಕಾಲಕ್ಕೆ ಬರುವಂತಹದ್ದು, ಯಾರು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲರಿಗೂ ಬರುವಂತಹದ್ದು ಅನ್ನೋದನ್ನ ತಿಳಿದು ಬದುಕಿದ್ರೆ ಆನಂದವಾಗಿರ್ತೇವೆ. ವಯಸ್ಸಾಗ್ತಾ ಇದೆ ಅಂತ ದುಃಖ ಪಡೋದು, ರೋಗ ಬರುತ್ತೋ, ಅಯ್ಯೋ ಬರುತ್ತಪ್ಪ ಏನು ಮಾಡ್ಲಿಕ್ಕಾಗತ್ತೆ, ಮನುಷ್ಯ ಅಂದಮೇಲೆ ಮತ್ತೆ ಯಾರಿಗೆ ಬರಬೇಕು, ಅದು ಬಂದೇ ಬರುತ್ತೆ, ಎಲ್ರಿಗೂ ಕೂಡ ಸಹಜ ಬಂದಿದೆ. ಅದು ಸ್ವಲ್ಪ ಕೆಲವರಿಗೆ ಬೇಗ ಬರುತ್ತೆ, ಕೆಲವರಿಗೆ ನಿಧಾನವಾಗಿ ಬರುತ್ತೆ ಅಷ್ಟೇ. ಬಂದಿದೆ, ಏನು ಮಾಡ್ಲಿಕ್ಕಾಗುತ್ತೆ, ಅನುಭವಿಸ್ಬೇಕಷ್ಟೇ. ದೇವರು ಕೊಟ್ಟದ್ದನ್ನು ಅನುಭವಿಸಿಕೊಂಡು ಹೋಗ್ತೇವೆ ಅಂತ. ಹೀಗೆ
ಚಂದ್ರನನ್ನು ನೋಡಿ ಯಾವುದಕ್ಕೂ ಕೂಡ ದುಃಖ ಪಡಬಾರದು ಅನ್ನೋದನ್ನು ಚಂದ್ರನನ್ನು ನೋಡಿ ನಾನು ಪಾಠ ಕಲಿತೆ. ಇದು ಚಂದ್ರನಿಂದ ಕಲಿತಂಥ ಪಾಠ ಅಂತ ಹೇಳಿ. ಇದು ಚಂದ್ರನ ಪಾಠ ಆದರೆ ಇಷ್ಟು ಚಂದ್ರ ಹೇಳಿದ. ಆಮೇಲೆ ಮುಂದೆ ಹೇಳ್ತಾನೆ ಅವನು, ನಾನು ಸೂರ್ಯನಿಂದ ಪಾಠವನ್ನು ಕಲಿತೆ ಅಂತ ಹೇಳ್ತಾನೆ. ಏನದು ಅಂದರೆ, ಗುಣೈರ್ ಗುಣಾನ್ ಉಪಾದತ್ತೆ ಯಥಾಕಾಲಂ ಮುಂಚತಿ ನತೇಶು ಸಜ್ಜತೆ ಯೋಗಿ ಗೋಭಿಹಿ ಗಾಯಿವ ಗೋಪತಿ. ಏನು ಅಂದರೆ, ಗುಣೈಹಿ ಗುಣಾನ್ ಉಪಾದತ್ತೆ ಯಥಾಕಾಲಂ ಮುಂಚತಿ. ಸೂರ್ಯ ಏನು ಮಾಡ್ತಾನೆ, ಬೇಸಿಗೆ ಬಂತು ಅಂತ ಆದರೆ ಕೆಳಗಿದ್ದ ನೀರನ್ನೆಲ್ಲ ಎತ್ಕೊಂಡು ಹೋಗ್ತಾನೆ ಮೇಲೆ, ಆವಿ ಮಾಡ್ತಾನೆ, ಅದನ್ನೆಲ್ಲ ಮೇಲೆ ತಗೊಂಡು ಹೋಗ್ತಾನೆ. ನಿಮ್ಮ ಮನೆಯಲ್ಲಿರುವಂಥ ಬಾವಿಗಳು ಖಾಲಿ ಆಗಲಿಕ್ಕೆ ಶುರುವಾಗ್ತದೆ, ಬೋರ್ವೆಲ್ ನೀರು ಕಡಿಮೆ ಆಗಲಿಕ್ಕೆ ಶುರುವಾಗ್ತದೆ. ನಾವು ಎಲ್ಲೆಲ್ಲಿ ನೀರಿಟ್ಟಿರ್ತೇವೋ ಅದೆಲ್ಲವೂ ಕೂಡ ಹಿಂಗಿಸಿಕೊಂಡು ಮೇಲೆ ಹೋಗ್ತಾನೆ, ತಗೊಂಡು ಹೋಗ್ಬಿಡ್ತಾನೆ. ಎಲ್ಲವೂ ಕೂಡ ಮೇಲೆ ತಗೊಂಡು ಹೋಗ್ತಾನೆ ಸೂರ್ಯ ನೀರನ್ನ ಮೇಲೆ ತಗೊಂಡು ಹೋದ್ನಲ್ಲ. ಯಾಕೆ ತಗೊಂಡು ಹೋದ ಸೂರ್ಯ? ಯಾಕೆ ತಗೊಂಡು ಹೋದ ಅಂದರೆ, ಅಲ್ಲಿ ಮೇಲೆ ಅವನಿಗೇನೋ ನೀರಿನ ಸಮಸ್ಯೆ ಇತ್ತು, ಅದಕ್ಕೆ ಅಲ್ಲಿ ವಾಟರ್ ಸಪ್ಲೈ ಮಾಡಬೇಕು ಅಂತ ತಗೊಂಡು ಹೋದ್ನ ಏನಾದರೂ ಕೂಡ ಇಲ್ಲ. ಮತ್ತೇನು ಮಾಡಿದ? ಅದನ್ನು ಮತ್ತೆ ಏನು ಮಾಡಿದ, ಮೇಘಗಳ ರೂಪದಲ್ಲಿ, ಮೋಡದ ರೂಪದಲ್ಲಿ ತಯಾರಿ ಮಾಡಿ ಮತ್ತೆ ಎಲ್ಲೆಲ್ಲಿ ಯಾವ ಕಾಲದಲ್ಲಿ ಎಲ್ಲೆಲ್ಲಿ ಆ ನೀರು ಬೀಳಬೇಕೋ ಆ ರೀತಿ ವ್ಯವಸ್ಥೆ ಮಾಡಿ ಅಲ್ಲಿ ತಗೊಂಡೋದ. ಮತ್ತೆ ನಿಮಗೆ ಬೇಕಾದ ಕಾಲಕ್ಕೆ ಅದನ್ನು ಕೊಡಬೇಕು ಅಂತ ಮಳೆಯ ಹನಿಯ ರೂಪದಲ್ಲಿ ಮತ್ತೆ ಆ ನೀರನ್ನು ಕೆಳಗೆ ಹಾಕಿದ. ಓಹೋ, ಹಾಗಾದರೆ ಸೂರ್ಯನಿಂದ ನಾನೊಂದು ಪಾಠ ಕಲಿತೆ. ಏನು ಅಂತ ಹೇಳಿದರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಏನನ್ನೂ ಕೂಡ ನಾನಿಟ್ಟುಕೊಡಬಾರ್ದು. ಅವನು ತಗೊಂಡು ಹೋದ, ಅಲ್ಲಿಗೆ ತಗೊಂಡು ಹೋಗಿ ತಾನಿಟ್ಕೊಂಡ, ತನಗೇನಾದರೂ ಬೇಕು ಅಂತ ಮಾಡ್ಕೊಂಡ ಅವನು. ಹಾಗೆ ನಾವು ಇಲ್ಲಿ ಪ್ರಪಂಚದಲ್ಲಿ ನಮಗೆ ದೇವರು ಕೊಟ್ಟಿದ್ದಾರೆ, ಕೊಟ್ಟದ್ದನ್ನು ಇದು ನನ್ನದ್ದು ಅಂತ ಹಠ ಮಾಡಿಕೊಂಡು ಅದರ ಮೇಲೆ ಅಧಿಕಾರವನ್ನು ಚಲಾಯಿಸಿಕೊಂಡು ನಾನು ಅಂತ ಮೆರಿಬಾರದು. ಇದನ್ನು ಹಾಗೆ ಜಗತ್ತಿಗೆ ಕೊಟ್ಟು ಹೋಗಬೇಕು. ಇದು ನಾನು ಸೂರ್ಯನಿಂದ ಕಲಿತ ಪಾಠ. ಯಾಕೆಂದರೆ ಬಹಳ ಹಿಂದೆ ನಮ್ಮ ಗುರುಗಳೊಬ್ಬರು ಒಂದು ಮಾತನ್ನು ಹೇಳ್ತಿದ್ರು. ಒಬ್ಬ ವ್ಯಕ್ತಿ ಅವರಿಗೆ ನಮ್ಮ ಗುರುಗಳು ಹೇಳೋರು ಯಾವಾಗಲ ಒಬ್ಬ ವ್ಯಕ್ತಿ ಮನೆಗೆ ಹೋಗೋರು ಅಂತವ್ರು. ಹಾಗಾಗಿ ಹೋಗ್ತಿದ್ರು. ಆ ಮನೆಗೆ ಹೋದಾಗ ಮನೆ ದೊಡ್ಡ ಶ್ರೀಮಂತರು, ಭಾರಿ ದೊಡ್ಡ ಶ್ರೀಮಂತರು. ಮನೆಯಲ್ಲಿ ಹೇಗಿತ್ತು ಅಂದರೆ ಚಲ್ಲಾಪಿಲಿ, ಎಲ್ಲೆಲ್ಲೋ ವಸ್ತುಗಳು ಹೇಗೇಗೋ ಬಿದ್ದಿದ್ದಾವೆ, ಏನೇನೋ ಆಗಿದ್ದಾವೆ, ಕಸ ಏನೇನೋ ಸರಿಯಾಗಿಲ್ಲ, ಅವ್ಯವಸ್ಥಿತವಾಗಿದ್ದಾರೆ. ದೊಡ್ಡ ಸಂಬಳ ಇದೆ ಅವರಿಗೆ, ತಿಂಗಳಿಗೆ ಒಂದು 10 ಲಕ್ಷ ಸಂಬಳ ಅನ್ನೋ ಹಾಗಿದೆ ಅಂತ ಅವರಿಗೆ. ಅಷ್ಟು ದೊಡ್ಡ ವ್ಯಕ್ತಿ ಹೇಗೇಗೋ ಬದುಕಿದ್ದಾರೆ. ಮನೆಯಲ್ಲಿ ಬೇಕಾದಷ್ಟು ಆಸ್ತಿ ಇಷ್ಟಿದ್ದರೂ ಕೂಡ ಅವರು ಆಮೇಲೆ ಅವರಿಗೆ ಅವ್ರ ಮನೆಗೆ ಹೋದರೆ ಅವರು ಹೇಳೋರು, ಯಾವಾಗ ನಮ್ಮ ಗುರುಗಳು ಹೇಳ್ತಿದ್ರು, ಏನಿದು ಈ ಮನೆ ಎನ್ನುವಂಥದ್ದು ಇಷ್ಟು ದೊಡ್ಡ ಸಂಪತ್ತಿದೆ ಇವರಿಗೆ, ಒಬ್ಬ ಕೆಲಸಗಾರನ ಇಟ್ಕೊಂಡ್ರೆ ಮನೆಯನ್ನು ಕ್ಲೀನಾಗಿ ಇಡ್ತಾರೆ, ಯಾಕೆ ಇವರು ಈಗ ಇಟ್ಕೊಳ್ತಾ ಇಲ್ಲ ಏನು ಅಂತ ಅವರನ್ನು ಬೈಕೋತಿದ್ರಂತೆ. ಒಂದು ದಿವಸ ಅವರು ಇವ್ರ ಹತ್ರ ಬಂದು ಹೇಳಿದ್ರು, ನಮ್ಮ ಗುರುಗಳ ಹತ್ರ, ದೇವರು ನನಗೆಲ್ಲ ಕೊಟ್ಟಿದ್ದಾನೆ ಅಂತ. ಇವ್ರ ಮನಸ್ಸಲ್ಲಿ ಅಂದ್ಕೊಳ್ಳೋದಂತ, ಹೌದು ದೇವರು ನಿಮಗೆಲ್ಲ ಕೊಟ್ಟಿದ್ದಾನೆ, ಅದರ ಒಂದು ಕೆಲಸದವ್ರು ಇಟ್ಕೊಳ್ಳಿಕ್ಕಾಗಿಲ್ಲ ನಿಮಗೆ ಅಂತ ಇವ್ರು ಅಂದ್ಕೊಳ್ಳೋದು. ಅದಕ್ಕೆ ಎಲ್ಲ ಕೊಟ್ಟಿದ್ದಾನೆ ದೇವರು. ಆಮೇಲೆ ಅವರು ಹೇಳಿದ ಮಾತನ್ನು ಕೇಳಿ ನಮ್ಮ ಗುರುಗಳು ಹೇಳ್ತಿದ್ರು, ನನಗೆ ನಾಚಿಕೆ ಆಯಿತು ಅಂತಂತಿದ್ದೆ. ಅವ್ರು ಹೇಳಿದ್ರಂತೆ, ದೇವರು ನನಗೆಲ್ಲ ಕೊಟ್ಟಿದ್ದಾನೆ, ಬೇಕಾದಷ್ಟು ಸಂಪತ್ತು ಕೊಟ್ಟಿದ್ದಾನೆ, ಆದರೆ ಯಾವುದು ನಂದಲ್ಲ. ಮತ್ತು ನಿಂದಲ್ಲ ಯಾರ್ದು ಸ್ವಾಮಿ? ದೇವರು ನನ್ನನ್ನು ಇಲ್ಲಿ ಅಪಾಯಿಂಟ್ ಮಾಡಿದ್ದಾನಷ್ಟೇ. ನನಗೆ ಸಂಪತ್ತನ್ನು ಕೊಟ್ಟು, ಈ ಸಂಪತ್ತು ನಿನ್ನದ್ದಲ್ಲ, ನೀನು ಎಲ್ಲರಿಗೂ ಕೂಡ ಹಂಚಿ ಹೋಗು, ದಾನ ಧರ್ಮಗಳನ್ನು ಮಾಡಿ ಹೋಗು ಅಂತ ನನ್ನನ್ನು ಇಲ್ಲಿ ಅಪಾಯಿಂಟ್ ಮಾಡಿದ್ದಾನಷ್ಟೇ ಹೊರತು, ಹೇಗೆ ಒಬ್ಬ ವ್ಯಕ್ತಿ ಬ್ಯಾಂಕಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗೆ ನಾವು ಹೋಗಿ ಡೆಪಾಸಿಟ್ ಮಾಡಿದ್ದೀವಿ ಅಂತ ಆದರೆ ಅವರಿದು ನನ್ನ ಹಣ ಅಂತ ಅನ್ಕೊಂಡು ಮನೆಗೆ ತಗೊಂಡು ಹೋಗ್ತಾನೆ ಅವನೇನಾದರೂ ಕೂಡ ಇಲ್ಲ. ಮತ್ತೇನು ಅಂದರೆ ಅದು ಮತ್ತೆ ಅದನ್ನು ಬೇರೆ ರೀತಿಯಲ್ಲಿ ವಿನಿಯೋಗ ಮಾಡಬೇಕು, ಇವರು ಬಂದಾಗ ಕೊಡಬೇಕು, ಮಾಡಬೇಕು, ಅದನ್ನು ಅಲ್ಲೇ ಇಡಬೇಕಷ್ಟೇ. ಹಾಗೆ ಅದೇ ರೀತಿಯಲ್ಲಿ ಕ್ಯಾಶಿಯರ್ ಆಗಿ ಒಬ್ಬ ವ್ಯಕ್ತಿ ಒಂದು ನಿಯೋಜನೆಗೊಂಡಾಗ ಅವನ ಕೆಲಸ ಏನು, ಈ ದುಡ್ಡನ್ನು ರಿಸೀವ್ ಮಾಡೋದು, ಇನ್ನೊಂದು ಕಡೆಯಲ್ಲಿ ಕೊಡೋದು ಅಂತ ಇರುತ್ತಲ್ವ, ಆ ರೀತಿಯಲ್ಲಿ ಮಾಡುವಂಥ ಕೆಲಸಕ್ಕೆ ನನ್ನನ್ನು ನೇಮಿಸಿದ್ದಾನೆ ಹೊರತು ಯಾವುದೂ ಕೂಡ ನನ್ನದ್ದು ಅಂತ ಇಲ್ಲವೇ ಇಲ್ಲ ಇಲ್ಲಿ ಅಂತ ಹೇಳಿದಂತೆ. ಅದು ಕೇಳಿದ ಮೇಲೆ ಆಶ್ಚರ್ಯ ಆಯಿತು ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ರು. ಹಾಗೆ ಅಂಥ ಅದ್ಭುತವಾದ ಪಾಠ ಅದು ಸೂರ್ಯನಿಂದ ಕಲ್ತಿರುವಂಥ ಪಾಠ ಅಂತ ಹೇಳ್ತಾರೆ. ಸೂರ್ಯ ಇಷ್ಟು ಅದ್ಭುತವಾದಂಥ ಪಾಠವನ್ನು ಕೊಟ್ಟಿದ್ದಾನಂತಂದರೆ, ಯಾವುದನ್ನು ಕೂಡ ತಾನು ಇಟ್ಟುಕೊಳ್ಳದೇನೆ ಎಲ್ಲವನ್ನೂ ಕೂಡ ಪ್ರಪಂಚಕ್ಕೆ ಕೊಟ್ಟು ಹೋಗಬೇಕು ಅನ್ನೋದನ್ನ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವಂಥ ಪಾಠವನ್ನು ನಾನು ಸೂರ್ಯನಿಂದ ಕಲ್ತಿದ್ದೇನೆ ಅಂತ ಸೂರ್ಯನ ಪಾಠವನ್ನು ಹೇಳಿದರು. ಇದಲ್ಲದೆ ಇನ್ನೊಂದು
ಒಂದು ಪಾರಿವಾಳದಿಂದ ನಾನೊಂದು ಪಾಠ ಕಲಿತೆ ಅಂತ ಹೇಳ್ತಾನೆ. ಪಾರಿವಾಳ ಏನದು? ಪಾರಿವಾಳ ಕಪೋತಃ ಕಶ್ಚನಾರಣ್ಯೆ ಕೃತನೀಡೋ ವನಸ್ಪತೌ ಕಪೋತ್ಯ ಭಾರ್ಯೆಯ ಸಾರ್ಧಂ ಉವಾಸ ಕತಿಚಿತ್ ಸಮಾಹ. ಒಂದು ಕಾಡಿನಲ್ಲಿ ಒಂದು ಪಾರಿವಾಳ ಇತ್ತಂತೆ. ಹೆಣ್ಣು ಪಾರಿವಾಳ, ಗಂಡು ಪಾರಿವಾಳ, ಎರಡು ಗಂಡ ಹೆಂಡತಿ, ಎರಡು ಪಾರಿವಾಳಗಳಿದ್ವಂತೆ. ಆ ಎರಡು ಪಾರಿವಾಳಗಳು ಅದು ಏನಾಯಿತು ಅಂದರೆ ಕಪೋತಿ ಪ್ರಥಮಂ ಗರ್ಭಂ ಗೃಹ್ಣತಿ ಕಾಲ ಆಗತೆ ಅಂಡಾನಿ ಸುಷುವೆ ನೀಜೆ ಸಪತ್ಯು ಸನ್ನಿಧೌಸತಿ. ಅದು ಒಂದಷ್ಟು ಮೊಟ್ಟೆ ಹಾಕಿತು, ಅದು ಮರಿ ಆಯಿತು, ಮರಿಗಳ ಜೊತೆಗೆ ಹಾಯಾಗಿ ಬದುಕ್ತಾ ಇತ್ತಂತೆ. ಆ ಹೆಣ್ಣು ಪಾರಿವಾಳದ ಮೇಲೆ ಈ ಗಂಡು ಪಾರಿವಾಳಕ್ಕೆ ಬಹಳ ಮೋಜು, ಖುಷಿ, ಎಷ್ಟು ಆನಂದ, ಅಯ್ಯೋ ನನ್ನ ಹೆಂಡತಿ ಅಂತ ಹೇಳ್ಬಿಟ್ಟು ಅದಕ್ಕೆ. ಅಷ್ಟೇ ಅಲ್ಲ, ಈ ಹೆಣ್ಣು ಪಾರಿವಾಳಕ್ಕೆ ಅಯ್ಯೋ ನನ್ನ ಗಂಡ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಆನಂದ. ಇಷ್ಟು ಆನಂದವಾಗಿ ಬದುಕ್ತಾ ಇದ್ವಿ ಎಲ್ಲವೂ. ಬದುಕುವಾಗ ಒಬ್ಬ ಬೇಟೆಗಾರ ವ್ಯಾಧ ಬಲೆ ಬೀಸಿದ, ಬಲೆ ಹಾಕಿದ ಒಂದು ಕಡೆಯಲ್ಲಿ. ಆ ಬಲೆಗಳ ಮಧ್ಯದಲ್ಲಿ ಕಾಳುಗಳನ್ನು ಉದುರಿಸಿದಂತೆ. ಕಾಳುಗಳನ್ನು ಉದುರಿಸಿ ಹೋದ. ಆ ಕಾಳು ತಿನ್ನಬೇಕು ಅಂತ ಮರಿಗಳೆಲ್ಲ ಬಂದುವಂತೆ ಆಸೆಯಿಂದ. ಮರಿಗಳು ಹೋಗ್ತಿದ್ದಾವಲ್ಲ, ಜೊತೆಗೆ ತಾಯಿ ತಾನಿರಬೇಕು ಅಂತ ಅನ್ಕೊಂಡು ಅದನ್ನು ಕೂಡ ಬಂತು. ಎಲ್ಲ ಬಲೆಗೆ ಸಿಕ್ಕಾಕೊಂಡು ನೋಡಿದ್ವು. ಕೆಲವು ಮರಿಗಳು ದೂರದಲ್ಲಿ ನಿಂತಿತ್ತು. ದೂರದಲ್ಲಿ ನಿಂತಂಥದ್ದು ಕೂಡ ಅವೆಲ್ಲ ಯೋಚನೆ ಮಾಡಿದ್ವಂತೆ, ಅಯ್ಯೋ ನನ್ನ ತಾಯಿ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದಾಳಲ್ಲ, ಒದ್ದಾಡ್ತಿದ್ದಾಳಲ್ಲ, ಏನು ಮಾಡೋದು, ಅಯ್ಯೋ ಅಯ್ಯೋ ಅಂತ ಅನ್ಕೊಂಡು ಅವುಗಳು ಹೋದು ಬಲೆಯಲ್ಲಿ ಸಿಕ್ಕಾಕೊಂಡು. ಮಕ್ಕಳು ಸಿಕ್ಕಾಕೊಂಡಲ್ಲ ಅಂತ ಅವನು ಬಿಡಿಸ್ಲಿಕ್ಕೆ ಹೋಗಿ ತಾಯಿ ಸಿಕ್ಕಾಕೊಂಡ್ರು, ಆಗಲಿಲ್ಲ. ಕಡೆಗೆ ಈ ಗಂಡು ಪಾರಿವಾಳ ಬಂತು. ಗಂಡು ಪಾರಿವಾಳ ಬಂದು ನೋಡಿತು, ಅದು ಕೂಗಿತು ಕೂಗಿತು ಕೂಗಿತು, ಏನು ಮಾಡಿದರೂ ಆಗಲಿಲ್ಲ. ಅದರಲ್ಲಿ ಎಲ್ಲ ಸಿಗಾಕೊಂಡಿದ್ದಾವೆ. ಅಯ್ಯೋ ಏನು ಮಾಡೋದು? ಈ ಗಂಡು ಪಾರಿವಾಳ ಕೊನೆಗೆ ಅನ್ನಿಸ್ತು, ನಾನು ಬದುಕೋದೇ ನನ್ನ ಹೆಂಡತಿ ಮಕ್ಕಳಿಗೋಸ್ಕರ, ಅವರೇ ಇಲ್ಲ ಅಂದಮೇಲೆ ಇನ್ಯಾಕೆ ಬೇಕು ಈ ಬದುಕು, ನನಗೆ ಬೇಡವೇ ಬೇಡ ಅಂತ ಅಂದ್ಕೊಂಡು ನಾನು ಅದರಲ್ಲಿ ಸಾಯ್ತೇನೆ ಅಂತ ತಾನು ಹಾರಿಕೊಂಡು ರೆಕ್ಕೆ ಬಡಿದುಕೊಂಡು ಬಂದು ಆ ಬಲೆಯಲ್ಲಿ ಸಿಗಾಕೊಳ್ತಂತೆ. ಹೆಂಡತಿ ಮಕ್ಕಳು ನೀವು ಮಾತ್ರ ಯಾಕೆ, ನಾನು ಒಬ್ಬ ಬರ್ತೇನೆ ಅಂತ ತಾನೂ ಸೇರಿ ಹೋಯ್ತಂತೆ. ಸೇರಿತು. ಅವತ್ತು ಏನಂತಾರಲ್ಲ, ಬೇಟೆಗಾರನಿಗೆ ಒಂದು ಒಳ್ಳೆ ಊಟದ ವ್ಯವಸ್ಥೆ. ಅವನಿಗೆ ಒಂದು ಯಾವುದೋ ಹಕ್ಕಿ ಸಿಗುತ್ತೆ ಅಂತ ನೋಡಿದರೆ 10 ಹಕ್ಕಿಗಳು ಸಿಕ್ಕು ಅವನಿಗೆ. ಅದು ಅಷ್ಟು ಆನಂದದಿಂದ ಅವನು ತಗೊಂಡು ಹೋದ. ಅವನು ತಗೊಂಡು ಹೋಗಿ ಮನೆಗೆ ಹೋಗಿ ನನಗೆ ಬೇಕಾದ ರೀತಿಯಲ್ಲಿ ಏನು ಬೇಕೋ ಅದನ್ನೆಲ್ಲ ಮಾಡಿಕೊಂಡು ಅಡಿಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಮುಗಿಸಿ. ಇದನ್ನು ನೋಡಿ ನಾನೊಂದು ಪಾಠ ಕಲಿತೆ. ಹೌದು ಅಂತ ಹೇಳ್ತಾನೆ. ಇದನ್ನು ನೋಡಿ ನಾನೊಂದು ಪಾಠ ಕಲಿತೆ. ಏನು ಅಂತ ಹೇಳಿದರೆ, ನಾನು ಜೀವನದಲ್ಲಿ ಯಾವುದನ್ನು ಕೂಡ ಹಚ್ಚಿಕೊಳ್ಳಬಾರದು ಅನ್ನೋದನ್ನು ನಾನು ಪಾಠ ಕಲಿತೆ. ಜೀವನದಲ್ಲಿ ಯಾವುದಾದ್ರೂ ಹಚ್ಚಿಕೊಂಡ್ರೆ, ತುಂಬ ಯಾವುದನ್ನಾದರೂ ಕೂಡ ಒಂದನ್ನು ಮನಸ್ಸಿಗೆ ಬಹಳ ಅಗಾಧವಾಗಿ ಹಚ್ಚಿಕೊಂಡಾಗ ಅವರಿಲ್ಲ ಅಂದರೆ ನನಗೆ ಬದುಕಲಿಕ್ಕೆ ಆಗಲ್ಲ ಅಂತ ಕೊನೆಗೆ ಅವ್ರ ಜೊತೆಗೆ ಹೋಗಬೇಕು ಅಂತ ಹೊರಟುಬಿಡ್ತು ಆ ಇನ್ನೊಂದು ಗಂಡು ಹಕ್ಕಿ. ಹಾಗೆ ಒಂದನ್ನು ಹಚ್ಚಿಕೊಂಡ್ರೆ ನಮಗದನ್ನು ಬಿಟ್ಟಿರ್ಲಿಕ್ಕೆ ಆಗಲ್ಲ ಅಂತ ಅನಿಸಿ ಮನಸ್ಸೆಲ್ಲ ಹಾಳಾಗುತ್ತೆ, ನಮ್ಮ ಜೀವನವನ್ನೇ ಸ್ಪಾಯ್ಲ್ ಮಾಡಿಕೊಳ್ತೇವೆ. ಅದರಿಂದ ಜೀವನವನ್ನು ಹೀಗೆ ನಾಶ ಮಾಡಿಕೊಳ್ಳಬಾರದು ಅನ್ನುವಂಥದ್ದನ್ನು ಒಂದು ಪಾರಿವಾಳವನ್ನು ನೋಡಿ ನಾನು ಪಾಠ ಕಲಿತೆ. ಪಾರಿವಾಳದಿಂದ ಕಲಿತಂಥ ಪಾಠ ಇದು ಅಂತ. ಹೀಗೆ ಜೀವನ ಹೇಗೆ ನಾಶ ಆಗಬಾರ್ದು, ಯಾವ ರೀತಿ ಬದುಕಬೇಕು, ಯಾವುದನ್ನು ಹಚ್ಚಿಕೊಳ್ಳದೇನೆ ಯಾವತ್ತೂ ಕೂಡ ಹೇಗಿರಬೇಕು ಅಂದರೆ ಅಟ್ಯಾಚ್ಮೆಂಟೇ ಇರಬಾರ್ದು. ಯಾವುದರ ಬಗ್ಗೆಯೂ ಕೂಡ ತುಂಬ ಅಟ್ಯಾಚ್ಮೆಂಟ್ ಎನ್ನುವಂಥದ್ದು ಯಾವ ವಿಷಯದಲ್ಲೂ ಕೂಡ ಇರಬಾರ್ದು, ಇಟ್ಟುಕೊಳ್ಳಬಾರದು ಅನ್ನುವಂಥದ್ದನ್ನು ಪಾರಿವಾಳವನ್ನು ನೋಡಿ ನಾನು ಪಾಠ ಕಲಿತೆ. ಇದು ಪಾರಿವಾಳದ ಪಾಠ. ಇಷ್ಟಾದ ಮೇಲೆ ಮುಂದೆ ಮತ್ತೆ ಹೇಳ್ತಾನೆ, ನಾನು ಮತ್ತೊಂದನ್ನು ಈ ಹೆಬ್ಬಾವನ್ನು ನೋಡಿ ಪಾಠ ಕಲಿತೆ ಅಂತ ಹೇಳ್ತಾನೆ. ಹೆಬ್ಬಾವು, ಈ ಹೆಬ್ಬಾವು ಇದು ಎಷ್ಟು ವಿಚಿತ್ರ ನೋಡಿ. ಗ್ರಾಸಂ ವಿಸೃಷ್ಟಂ ದಿಷ್ಟೇನ ಮಹಾಂತಂ ಸ್ತೋಕಮೇವ ಚ ಯದೃಚ್ಛಯೈವಾಪತಿತಂ ಗ್ರಸೇತ್ ಅಜಗರೋ ಕ್ರಿಯ ಅಂತ. ಇದು ಅಜಗರ. ಅಜಗರ ಅಂದರೆ ಈ ಹೆಬ್ಬಾವು. ಹೆಬ್ಬಾವಿನಿಂದ ನಾನು ಕಲಿತ ಪಾಠ ಅಂತ. ಏನದು ಹೆಬ್ಬಾವಿನಿಂದ ಕಲಿತ ಪಾಠ ಅಂತ ಹೇಳಿದರೆ, ಅವನು ಹೇಳ್ತಾನೆ, ಈ ಹೆಬ್ಬಾವಿರುತ್ತಲ್ಲ ಇದು ಮಹಾ ಸೋಂಬೇರಿ ಪ್ರಾಣಿ. ಇದು ಅತ್ಯಂತ ಸೋಂಬೇರಿ. ಯಾಕೆಂದರೆ ಮೈಯೆಲ್ಲ ಭಾರ, ಅದಕ್ಕೆ ಓಡಾಡಲಿಕ್ಕಾಗಲ್ಲ. ಎಲ್ಲಾದರೂ ಬಿದ್ದುಕೊಂಡಿದ್ರೆ ಬಿದ್ದುಕೊಂಡೇ ಇರ್ತದೆ ಎಲ್ಲೋ ಒಂದು ಕಡೆ. ಅದು ಎಲ್ಲೂ ಹೆಚ್ಚು ಓಡಾಡೋದಿಲ್ಲ. ಅದು ತುಂಬ ಬೇರೆ ಹಾವುಗಳಂತೆ ಸಂಚಾರ ಮಾಡೋದಂತಿಲ್ಲ. ಅದು ಒಂದೇ ಕಡೆ ಇರುತ್ತದೆ ಹೆಬ್ಬಾವೆನ್ನುವಂಥದ್ದು. ಇಲ್ಲ ಮತ್ತು ಆಹಾರ ಹುಡ್ಕೊಂಡು ಹೋಗಬೇಕಲ್ಲ, ಅದು ಆಹಾರಕ್ಕೋಸ್ಕರ ಹೋಗೋದೇ ಇಲ್ಲ. ಸುಮ್ಮನೆ ಒಂದೇ ಕಡೆ ಕೂತಿರ್ತದೆ. ಒಂದೇ ಕಡೆ ಅದು ಇದ್ದಾಗ, ಹಾಗೆ ಒಂದೇ ಕಡೆ ಇರುವಾಗ ಅದು ಕೆಲವು ಪ್ರಾಣಿಗಳಿಗೆ ಗೊತ್ತಾಗೋದಿಲ್ಲ. ಕೆಲವು ಪ್ರಾಣಿಗಳು ಒಂದು
ಹೆಬ್ಬಾವು ಮಲಗಿತ್ತು ಅಂದರೆ ಗೊತ್ತಾಗದೇನೆ ಯಾವುದೋ ಒಂದು ಮರದ ದಿಣ್ಣೆ ಬಿದ್ದಿದೆ ಅಂತ ಅನ್ಕೊಂಡು ಅದ್ರ ಪಕ್ಕದಲ್ಲೇ ಓಡಾಡ್ತಿರ್ತಾರೆ, ಗೊತ್ತೇ ಆಗೋದಿಲ್ಲ. ಇದು ಸರಿಯಾಗಿ ಏನು ಮಾಡುತ್ತೆ ಅಂದರೆ, ಯಾವುದೋ ಬೇರೆ ಪ್ರಾಣಿ ಏನಾದರೂ ಓಡಾಡ್ತಾ ಇದ್ರೆ ಮೈ ಮೇಲೆ ಓಡಾಡಿದ್ರು ಸುಮ್ಮನೆ ಇರುತ್ತದು, ಆದರೆ ಅದರ ಸರಿಯಾಗಿ ಅದರ ಮುಖದ ಹತ್ತಿರಕ್ಕೆ ಬಂದು ಓಡಾಡ್ತಾ ಇದೆ ಅನ್ಬೇಕಾದ್ರೆ ಗಮಕಂತ ಹೇಳಿರ್ತದೆ ಆ ಪ್ರಾಣಿಯನ್ನು. ಇಷ್ಟು ಮಾಡ ಅಂದರೆ ತಾನಾಗಿ ಒಂದು ಪ್ರಾಣಿಯನ್ನ ಒಂದು ಆಹಾರ ಬೇಕು ಅಂತ ಅರಸಿಕೊಂಡು ಹೋಗೋದಿಲ್ಲ, ಅದು ಹುಡುಕೊಂಡು ಹೋಗೋದಿಲ್ಲ. ಹುಡುಕದೇನೆ ತಾನಾಗಿ ತನ್ನ ಎದರಲ್ಲಿ ಏನು ಒದಗಿ ಬರುತ್ತೋ ಅಂಥ ಪ್ರಾಣಿಯನ್ನ ಬಿಡದೆ ನುಂಗಿ ಹಾಕತ್ತೆ. ಈ ರೀತಿ ಬದುಕುವಂಥ ಒಂದು ಪ್ರಾಣಿ ಇದು ಹೆಬ್ಬಾವು. ಈ ಹೆಬ್ಬಾವಿನಿಂದ ನಾನೊಂದು ಪಾಠ ಕಲಿತೆ. ಏನು ಅಂದರೆ, ನಾನು ನನ್ನ ಜೀವನದಲ್ಲಿ ಆಹಾರಕ್ಕೋಸ್ಕರವಾಗಿ ಹುಡುಕಿಕೊಂಡು ಹೋಗಬಾರದು. ದೇವರು ಏನು ಕೊಡ್ತಾನೋ ಕಾಲಕ್ಕೆ ತಾನೇ ವ್ಯವಸ್ಥೆ ಮಾಡಿಬಿಡ್ತಾನೆ. ಎಲ್ಲೆಲ್ಲೋ ಇರುತ್ತೆ ಪ್ರಾಣಿಗಳು, ಏನು ವ್ಯವಸ್ಥೆ ಮಾಡಿರ್ತಾನೆ. ಹಾವು ಎಲ್ಲೋ ಹೆಬ್ಬಾವಿದೆ, ಅದಕ್ಕೆ ಒಂದು ಎದರಲ್ಲಿ ಒಂದು ಪ್ರಾಣಿ ಹೋಗಬೇಕು, ಅದಕ್ಕೆ ಇವತ್ತು ಆಹಾರ ಆಗಬೇಕು ಅಂತ ಯಾರು ಕಳಿಸಿದ್ದು? ನಾವು ಕಳಿಸ್ಲಿಲ್ಲ, ನೀವು ಕಳಿಸ್ಲಿಲ್ಲ, ಮತ್ತೆ ಯಾರು ಕಳಿಸಿದ್ರು? ದೇವರೇ ಕಳಿಸಿದ್ದು. ಇವತ್ತೊಂದು ಅದು ಬದುಕಬೇಕಪ್ಪ, ನೀನೇ ಇವತ್ತು ಆಹಾರ ಆಗಬೇಕು ಅಂತ. ಇದು ಜಗತ್ತಿನ ನಿಯಮ. ಒಬ್ಬರಿಗೆ ಇನ್ನೊಬ್ಬರು ಆಹಾರ ಆಗುವಂತಹದ್ದು ಜಗತ್ತಿನ ನಿಯಮ. ಹಾಗಾಗಿ ಈ ರೀತಿಯಲ್ಲಿ ಅದು ಬ್ಯಾಲೆನ್ಸ್ ಆಗಬೇಕು ಅಂದ್ರೆ ಹಾಗೇ ಇರಬೇಕು, ಮತ್ತೆ ಏನು ಮಾಡ್ಲಿಕ್ಕಾಗಲ್ಲ ಪ್ರಪಂಚ. ಅದರಿಂದಾಗಿ ಇದು ನಾನು ಇದನ್ನು ನೋಡಿ ಪಾಠ ಕಲಿತೆ ಏನು ಅಂತ ಹೇಳಿದ್ರೆ, ನಾನು ಆಹಾರವನ್ನು ಹುಡುಕಿಕೊಂಡು ಹೋಗಬಾರದು. ದೇವರು ಏನು ಕೊಡ್ತಾನೋ ಅದರಲ್ಲಿ ತೃಪ್ತಿಯಿಂದ ಬದುಕಬೇಕು ಅನ್ನುವಂಥದ್ದನ್ನು ನಾನು ಹೆಬ್ಬಾವನ್ನು ನೋಡಿ ಪಾಠ ಕಲಿತೆ. ಆದ್ದರಿಂದ ನನ್ನ ಜೀವನದಲ್ಲಿ ಇಷ್ಟು ಸುಖವಾಗಿ ಬದುಕ್ತಾ ಇದ್ದೇನೆ ನಾನು ಅಂತ ಇದನ್ನು ಹೇಳ್ತಾನೆ ಈ ಅವಧೂತ. ಹೀಗೆ ಹೇಳ್ತಾ ಅವಧೂತ ಇನ್ನೂ ಅನೇಕ, ಇದರಲ್ಲಿ ಕೆಲವೊಂದನ್ನು ಮಾತ್ರ ಹೇಳಿದ್ದೇನೆ. ಈಗ ಇನ್ನೂ ಮುಂದೆ ಇದು 9 ಗುರುಗಳ ಪಾಠ ಆಯ್ತು. ಈಗ ಇನ್ನು 10ನೇ ಗುರು ಯಾರು ಅಂದರೆ ಸಮುದ್ರ. ಆ ಸಮುದ್ರದಿಂದ ನಾನು ಪಾಠ ಕಲಿತೆ. ಅವ್ನು ನೋಡಿ, ಎಲ್ಲ ಪಾಠಗಳನ್ನು ಕೂಡ ಏನು ಅಂದರೆ ಪ್ರಕೃತಿಯಿಂದಲೇ. ಯಾರು ಪಾಠ ಮಾಡುವವರಲ್ಲ, ಬೋಧನೆ ಮಾಡುವವರಲ್ಲ. ಯಾಕೆ ಅಂದ್ರೆ ಅವನು ಹೇಳ್ತಾನೆ, ಪಾಠ ಮಾಡುವವರಿಂದ ಪಾಠ ಕಲಿತರೆ ಅವರಿಂದ ನಾವು ಸುಖವಾಗಿರ್ಬೇಕಲ್ವ. ಸುಖವಾಗಿರ್ಲಿಕ್ಕೆ ಹೇಗೆ ಸಾಧ್ಯ? ಯಾಕೆಂದ್ರೆ ಪಾಠ ಮಾಡುವವನು ಒಬ್ಬ ವ್ಯಕ್ತಿ ಅಂದ ಮೇಲೆ ಆ ವ್ಯಕ್ತಿಯು ಯಾವುದೋ ಒಂದು ದುಃಖಕ್ಕೊಳಗಾಗಿರ್ತಾನೆ. ಅವನ ದುಃಖದ ಇನ್ಫ್ಲುಯೆನ್ಸ್ ಅವನ ಪಾಠದಲ್ಲೂ ಸೇರಿಕೊಳ್ಳುತ್ತೆ. ಹಾಗಾಗಿ ಇವರು ಎಲ್ಲರಿಂದ, ಮನುಷ್ಯರಿಂದ ಪಾಠ ಕಲಿತೆ ಅಂತ ಆದ್ರೆ ನಾನು ದುಃಖಕ್ಕೊಳಗಾಗ್ತೇನೆ. ಆದ್ರಿಂದ ಪ್ರಕೃತಿಯಿಂದ ಪಾಠ ಕಲಿತೆ ನಾನು ಅಂತ ಹೇಳ್ತಾನೆ. ಈ 9 ಗುರುಗಳಿಂದ ಪಾಠವನ್ನು ಕಲಿತಿದ್ದೇನೆ. ಮುಂದೆ ಸಮುದ್ರ ಮೊದಲಾದಂಥ ಅನೇಕ ಗುರುಗಳಿಂದಲೂ ಕೂಡ ಪಾಠ ಕಲಿತೆ ನಾನು ಅಂತ ಅನ್ನೋದನ್ನ ಬಹಳ ರೋಚಕವಾಗಿ ಹೇಳ್ತಾನೆ. ಅದು ಏನು ಅನ್ನೋದನ್ನ ಮತ್ತೆ ನಾಳೆ ದಿವಸ ಸೇರಿದಾಗ ಅದರ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಕೃಷ್ಣ.